ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವರ ನಾಮದಲ್ಲೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದಿಸ್ತೇನೆ. ತಂದೆಯ ದೇವರ ಒಂದು ಮಹಾಕೃಪೆ, ಒಂದು ಕರುಣೆಯಿಂದ ಈ ಒಂದು ಸಾಯಂಕಾಲದ ವೇಳೆಯಲ್ಲಿ ಲೈಫ್ ಆಫ್ ಕ್ರೈಸ್ಟ್ ಅನ್ನೋ ಒಂದು ಭಾಗನ ನೋಡುವಂತರಾಗಿರೋಣ. ಈ ಒಂದು ಕೂಟನ ನಾವು ವಿಶೇಷವಾಗಿ ಪ್ರಾರ್ಥನೆ ಪೂರ್ವಕವಾಗಿ ಈ ಒಂದು ಕೂಟ ನಾವು ಆರಂಭ ಮಾಡೋಣ. ನಮ್ಮನ್ನ ಪ್ರಾರ್ಥನೆ ನಡೆಸಬೇಕಾಗಿ ಸಹೋದರಿಯಾದಂತ ಕಮಲಮ್ಮ ಸಿಸ್ಟರ್ನ ಕೇಳ್ಕೊಳ್ತೀನಿ. ಕಮಲಮ್ಮ ಸಿಸ್ಟರ್, ಒಂದು ಓಪನಿಂಗ್ ಪ್ರೇಯರ್ ಮಾಡಿ. ಥ್ಯಾಂಕ್ ಯು. ನಮ್ಮನ್ನ ಬಹಳವಾಗಿ ಪ್ರೀತಿ ಮಾಡಿದ ನಮ್ಮ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಭೂಮಿ ಆಕಾಶವನ್ನು ಉಂಟು ಮಾಡಿ ಎಲ್ಲ ಸಮಸ್ತಗಳನ್ನು ಉಂಟು ಮಾಡಿದ ಆತನೇ ನಿಮಗೆ ಸ್ತೋತ್ರ ಮಾಡ್ತೀನಿ ದೇವರೇ. ತಂದೆಯಾದ ದೇವರೇ, ಈ ಒಂದು ಸಮಯದಲ್ಲಿ ಈ ರಾತ್ರಿ ಈ ಸಂಜೆ ಸಮಯದಲ್ಲೂ ಅಪ್ಪ ನಿನ್ನ ಸನ್ನಿಧಾನಕ್ಕೆ ನಾವೆಲ್ಲರೂ ಕೂಡಿ ಬರಲಿಕ್ಕೆ ಕೃಪೆ ಕೊಟ್ಟಿದ್ದೀರಾ. ತಂದೆಯಾದ ದೇವರೇ, ನಿಮಗೆ ವಂದನೆ ಸ್ತೋತ್ರ ಮಾಡ್ತೇವಪ್ಪ. ಇನ್ನು ಯಾರೆಲ್ಲ ಕೂಡಿ ಬರಬೇಕು ಅವರೆಲ್ಲರೂ ಬರಲಿಕ್ಕೆ ನೀವು ಸಹಾಯ ಮಾಡಬೇಕೆಂದು ಪ್ರಾರ್ಥಿಸ್ತೇನೆ. ನಾವಿಲ್ಲಿ ಕೂಡಿ ಬಂದಿರುವಂಥ ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ ಬಲಪಡಿಸ್ಬೇಕೆಂದು ಪ್ರಾರ್ಥಿಸ್ತೇನೆ. ಈ ಒಂದು ವಾಕ್ಯವನ್ನು ಹೇಳಿ ತಿಳಿಸ್ಕೊಡುವಂಥ ನಿಮ್ಮ ಸೇವಕರನ್ನು ಹೆಚ್ಚಾಗಿ ಬಲಪಡಿಸಬೇಕೆಂದು ಪ್ರಾರ್ಥಿಸ್ತೇನೆ ಸ್ವಾಮಿ. ತಂದೆಯಾದ ದೇವರೇ, ಎಲ್ಲರೂ ಈ ವಾಕ್ಯವನ್ನು ನಾವು ಕೇಳಿ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಧ್ಯಾನ ಮಾಡಿ ಅಪ್ಪ, ಯಾವಾಗೂ ನಿಮ್ಮ ಹೆಜ್ಜೆ ಜಾಡಲ್ಲಿ ನಡೆದು ನಿಮ್ಗೆ ಯೋಗ್ಯರಾಗಿ ನಾವು ಜೀವಿಸಲಿಕ್ಕೆ ನಿಮ್ಮ ಕೃಪೆ, ಕರುಣೆ, ದಯೆ ನಮ್ಮ ಮೇಲೆ ಇರಬೇಕೆಂದು ಪ್ರಾರ್ಥಿಸ್ತೇನೆ ಸ್ವಾಮಿ. ಈ ಸಮಯದಲ್ಲಿ ಸ್ವಾಮಿ ತಂದೆಯಾದ ದೇವರೇ, ನಾವೆಲ್ಲರೂ ಈ ಒಂದು ಪ್ರಾರ್ಥನೆಗೆ ನಾವೆಲ್ಲರೂ ಸೇರಿ ಬರುವಂತೆ ನೀವು ಈ ಒಂದು ಸಮಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡ್ತೀನಿ. ಈ ಒಂದು ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಮಗನೂ ರಕ್ಷಕನೂ ವಿಮೋಚಕನೂ ಆಗಿರುವ ನಮ್ಮ ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ಬೇಡಿದ್ದೇನೆ, ಆಮೆನ್. ಥ್ಯಾಂಕ್ ಯು ಸಿಸ್ಟರ್. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ತಂದೆಯ ದೇವರ ಒಂದು ಮಹಾಕೃಪೆ, ಒಂದು ಕರುಣೆಯಿಂದ ಈ ಒಂದು ಸಾಯಂಕಾಲದ ವೇಳೆಯಲ್ಲಿ ನಾವು ಲೈಫ್ ಆಫ್ ಕ್ರೈಸ್ಟ್ ಭಾಗ 2 ನಾವು ನೋಡುವಂತರಾಗಿದ್ದೀವಿ. ಲೈಫ್ ಆಫ್ ಕ್ರೈಸ್ಟ್ ಭಾಗ 2 ಕನ್ನಡದಲ್ಲಿ 190. ಕಳೆದ ವಾರ ನಾವು ಒಂದು ವಿಶೇಷವಾದಂತ ಒಂದು ಪಾಠ ನೋಡಿದ್ವಿ. ಆಕಾಶದಲ್ಲಿ ಒಂದು ಸೂಚನೆ ಅನ್ನೋ ಒಂದು ಪಾಠ. ಅಂದ್ರೆ ಯೇಸು ಕ್ರಿಸ್ತರ ಹತ್ರ ಸದುಕಾಯರು, ಫರಿಸಾಯರು ಮತ್ತೆ ಇನ್ನು ಮುಂತಾದ ಶಾಸ್ತ್ರಿಗಳೆಲ್ಲರೂ ಕೂಡ ಬಂದು, ನೀವು ನಿಜವಾಗ್ಲೂ ಮೆಸ್ಸಿಯನಾ ಅಂತ ನಾವು ತಿಳ್ಕೊಬೇಕು ಅಂದ್ರೆ ನಮ್ಮ ಕಣ್ಣು ಮುಂದೆನೆ ಈ ಒಂದು ಆಕಾಶದಲ್ಲಿ ಒಂದು ಸೂಚಕ ಕಾರ್ಯಗಳನ್ನ ಮಾಡಿ ಅಂತಾರ ಇಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಪ್ರಶ್ನೆನ ಹಾಕಿದ್ದನ್ನ ನಾವು ನೋಡ್ತೀವಿ. ಉದಾಹರಣೆ ನಾವು ನೋಡ್ಬೇಕು, ಈ ಒಂದು ಸ್ಟಡಿ ಮಾಡ್ಬೇಕಾದ್ರೆ ನಮ್ಗೆ ಗೊತ್ತಾಗಿದೆ ಏನಂತಂದ್ರೆ ಆ ಒಂದು ಸ್ಥಳದಲ್ಲಿ ಈ ಒಂದು ವಿಚಾರನ ಎತ್ತಿದ್ದೆ ಯಾರು ಅಂತಂದ್ರೆ ಫರಿಸಾಯರು. ಏನಕ್ಕಂದ್ರೆ ಶಾಸ್ತ್ರಿಗಳಾಗ್ಲಿ ಆಮೇಲಿಂದ ನಾವು ನೋಡ್ಬೇಕಾದ್ರೆ ಶಾಸ್ತ್ರಿಗಳಾಗ್ಲಿ ಸದುಕಾಯರಾಗ್ಲಿ ಅಲ್ಲಿ ಇರ್ಲಿಲ್ಲ. ಏನಂದ್ರೆ ಫಾಲೋ ಮಾಡ್ತಾ ಇರ್ತಾರೆ, ಬಟ್ ಈ ಒಂದು ಪ್ರಶ್ನೆನ ಫರಿಸಾಯರು ಮಾತ್ರ ಹಾಕಿರೋದು ಅನ್ನೋದನ್ನ ನಾವು ನೋಡ್ತೀವಿ. ಸೊ ಇದನ್ನ ನಾವು ಕಳೆದ ವಾರ ನಾವು ನೋಡಿದ್ವಿ. ಮೆಸ್ಸಿಯನ ಒಂದು ಮಹತ್ವನ ನಾವು ನೋಡಿದ್ವಿ. ಯೇಸು ಕ್ರಿಸ್ತನು ಕೂಡ ಅವ್ರ ಮಧ್ಯದಲ್ಲಿ ಸೂಚಕ ಕಾರ್ಯಗಳನ್ನ ಮಾಡದೆ ಯೋನನ ಒಂದು ಚರಿತ್ರನ ಅವರೊಟ್ಟಿಗೆ ಹಂಚಿಕೊಂಡು, ಮತ್ತೆ ಫರಿಸಾಯರು ಒಂದು ಹುಳಿ ಹಿಟ್ಟಿನ ಒಂದು ಸ್ವಭಾವದಲ್ಲಿದ್ದಾರೆ. ಅವರು ತಾನು ಕೆಡದಲ್ದೇನೆ ಜೊತೆಲಿರುವಂತ ದೇವರ ಮಕ್ಕಳನ್ನು ಕೂಡ ಕೆಟ್ಟುವಂತ ಒಂದು ಸ್ವಭಾವದಲ್ಲಿದ್ದಾರೆ ಅನ್ಬಿಟ್ಟೆಲ್ಲಾನು ಕೂಡ ಹೇಳಿದ್ರು ಪ್ರಿಯರೇ. ಸೊ ಇದನ್ನೆಲ್ಲ ನಾವು ನೋಡ್ಬೇಕಾದ್ರೆ ನಿಮಗೂ ಕೂಡ ಆತ್ಮಿಕವಾದಂತ ಒಂದು ಪಾಠದಲ್ಲಿ ನಾವು ನೋಡ್ಬೇಕಾದ್ರೆ ಪ್ರಿಯ ಆತ್ಮಿಕವಾದಂತ ರೀತಿಯಲ್ಲಿ ನಾವು ನೋಡೋದಾದ್ರೆ, ಈಗ ನಮ್ಗೆ ಯಾರಪ್ಪ ಫರಿಸಾಯರು ಅಂತ ನಾವು ನೋಡ್ಬೇಕಾದ್ರೆ ಬ್ಯಾಬಿಲೋನಿನ ಒಂದು ಹಲವಾರು ಸಂಗತಿಗಳನ್ನ ನಾವು ಬಿಟ್ಟು ಬಂದಾದ್ರೂ ಕೂಡ ಮತ್ತೆ ಅದನ್ನೇ ನಾವೇನಾದ್ರೂ ಹಿಂತಿರುಗಿ ನಾವು ನೋಡೋದು, ಅದರ ಒಂದು ವ್ಯವಹಾರದಲ್ಲಿ ನಾವು ಪಾಲ್ದಾರರಾಗಿದ್ವಿ ಅಂತಂದ್ರೆ ನಾವು ಕೂಡ ಏನಾಗಿದ್ದೀವಿ ಅಂತಂದ್ರೆ ಅವರ ಹಾಗೇನೆ ಮೋಸಕ್ಕೆ ಒಳಗಾಗ್ತೀವಿ ಅನ್ನೋದನ್ನ ನಾವು ಕಳೆದ ವಾರ ಕೇಳಿಸ್ತಾ ಇಲ್ಲ. ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಕೇಳಿಸ್ತಾ ಇಲ್ವಾ ಈಗ? ಸ್ವಲ್ಪ ಮತ್ತೆ ಕೇಳಿಸುತ್ತೆ. ಕೇಳಿಸ್ತಿದೆ ಬ್ರದರ್, ಕ್ಲಿಯರ್ ಇದೆ. ವೀಣಾ ಸಿಸ್ಟರ್, ಬೇರೆಯವ್ರಿಗೆಲ್ಲ ಕೇಳಿಸ್ತಾ ಇದೆಯಂತೆ. ವೀಣಾ ಸಿಸ್ಟರ್ ಸ್ವಲ್ಪ ವ್ಯಾಲ್ಯೂಮ್ ಸ್ವಲ್ಪ ರೈಸ್ ಮಾಡಿ. ಗುಡ್. ಸೊ ಪ್ರೀತಿಯ ಸಹೋದರ ಮತ್ತು ಸಹೋದರರೇ,
ಇನ್ನೊಂದು ಲಾಸ್ಟ್ ಒಂದು ಪ್ಯಾರಲ್ನ ನೋಡಿ ನಾವು ಈ ದಿನದ ಒಂದು ಪಾಠಕ್ಕೆ ನಾವು ಹೋಗ್ತಾರಾಗಿದೆ. ನೀವು ಇನ್ನು ಗ್ರಹಿಸಲಿಲ್ಲವೋ? ಫರಿಸಾಯರ ಹುಳಿ ಹಿಟ್ಟಿನ ಬಗ್ಗೆ ಯೇಸುವಿನ ಸಾಮ್ಯ ರೂಪದ ಹೇಳಿಕೆಯಲ್ಲಿನ ಅಂಶವನ್ನು ಗ್ರಹಿಸುವಲ್ಲಿ ಶಿಷ್ಯರು ವಿವೇಚನೆ ಇಲ್ಲದೆ ತಪ್ಪಿ ಹೋಗಿದ್ದರು. ಅವರು ಆ ಕೂಡಲೇ ಅಕ್ಷರಶಃ ಹುಳಿ ಹಿಟ್ಟಿನ ಹಾಗೂ ರೊಟ್ಟಿಯ ಬಗ್ಗೆ ಸೂಚಿಸುವವರಾಗಿ ತಮ್ಮಲ್ಲಿ ಕೇವಲ ಒಂದೇ ರೊಟ್ಟಿ ಇರುವುದನ್ನು ಗಮನಿಸಿಕೊಂಡವರಾಗಿ ಒಡೆಯನು ತಮ್ಮ ಈ ತಪ್ಪನ್ನು ಎತ್ತಿ ತೋರಿಸುತ್ತಿರುವನೆಂದು ಭಾವಿಸಿದ್ದರು. ಅವರ ಮನೋನೇತ್ರಗಳನ್ನು ಅಂದರೆ ಗ್ರಹಿಸಿಕೊಳ್ಳುವ ಕಣ್ಣುಗಳು ವಿಶಾಲವಾಗಿ ತೆರೆಯಲ್ಪಟ್ಟಿರಲಿಲ್ಲ ಮತ್ತು ಯೇಸುವು ಪ್ರಾಮಾಣಿಕವಾಗಿ ಮತ್ತು ಬಹು ಸರಳವಾಗಿ ಇದನ್ನು ಹೇಳಿದ್ದನ್ನು ಅಲ್ಲದೆ ಇಷ್ಟೆಲ್ಲ ಉಪದೇಶಗಳನ್ನು ಅವರಿಗೆ ನೀಡಿದ ನಂತರವೂ ಅವರು ಆತನ ಮಾತಿನ ಭಾವಾರ್ಥವನ್ನು ಗ್ರಹಿಸುವಲ್ಲಿ ಅವರು ಮಂದಗತಿ ಉಳ್ಳವರಾಗಿರುವುದಕ್ಕೆ ಸ್ಪಷ್ಟವಾಗಿ ಸ್ವಲ್ಪ ಮಟ್ಟಿನ ವ್ಯಥೆ ಉಳ್ಳವನಾಗಿ ಹೇಳಿದನು. ಆತನು 5 ರೊಟ್ಟಿಯಿಂದ 5,000 ಜನರಿಗೆ ಊಟ ಮಾಡಿಸಿದ ಅದ್ಭುತವನ್ನು ಅವರ ನೆನಪಿಗೆ ತಂದು ಅವರು ತುಂಡುಗಳನ್ನು ಎಷ್ಟು ಪುಟ್ಟಿಯಲ್ಲಿ ಕೂಡಿಸಿದ್ದಾರೆಂದು ಕೇಳಿದನು. ಅವರು 12 ಎಂದು ಉತ್ತರಿಸಿದರು. ಆತನು ಇನ್ನೊಂದು ಸಾರಿ 7 ರೊಟ್ಟಿಯಿಂದ 4,000 ಜನರಿಗೆ ಊಟ ಮಾಡಿಸಿದ ಅದ್ಭುತವನ್ನು ಅವರ ನೆನಪಿಗೆ ತಂದು ಅವರು ಎಷ್ಟು ಪುಟ್ಟಿಗಳನ್ನು ತೆಗೆದುಕೊಂಡು ಹೋದರೆಂದು ಕೇಳಿದನು. ಅವರು 7 ಎಂದು ಉತ್ತರ ಕೊಟ್ಟರು. ಹಾಗಾದರೆ ನೀವು 1 ರೊಟ್ಟಿಯನ್ನು ಹೊಂದಿರುವ ಬಗ್ಗೆ ನಿಮ್ಮಲ್ಲಿ ತಪ್ಪನ್ನು ಹುಡುಕುತ್ತಿಲ್ಲವೆಂಬುದನ್ನು ನೀವು ಗ್ರಹಿಸಿಕೊಳ್ಳದೆ ಇರುವುದು ಹೇಗೆ? ನನಗೆ ಹಿಂದೆ ರೊಟ್ಟಿಯನ್ನು ಉಂಟು ಮಾಡುವ ಶಕ್ತಿ ಇದ್ದಲ್ಲಿ ಖಂಡಿತವಾಗಿಯೂ ಈಗಲೂ ನಾನು ಆ ಶಕ್ತಿಯನ್ನು ಹೊಂದಿರುವೆನು ಮತ್ತು ನಿಮ್ಮಲ್ಲಿ ರೊಟ್ಟಿ ಇಲ್ಲದೆ ಇರುವುದನ್ನು ನಾನು ಸೂಚಿಸಲು ಸಾಧ್ಯವಿಲ್ಲವೆಂದು ಹೇಳಿದ್ದನು ಎಂಬುದು. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಕೊನೆಯದಾಗಿ ಇಲ್ಲೊಂದು ವಿಚಾರನ ನಾವು ನೋಡುವಂತರಾಗಿದ್ವಿ. ಫರಿಸಾಯರ ಸದುಕಾಯರ ಬಗ್ಗೆ ಎಲ್ಲಾನು ಕೂಡ ಯೇಸು ಕ್ರಿಸ್ತರು ವಿವರಣೆ ಮಾಡಾದ್ಮೇಲೆ ಬಟ್ ಇಲ್ಲೂ ಶಿಷ್ಯಂದಿರಲ್ಲಿ ಒಂದು ಗೊಂದಲ ಏನಂದ್ರೆ ರೊಟ್ಟಿಯ ಒಂದು ವಿಚಾರದಲ್ಲಿ ಒಂದು ಗೊಂದಲ ಇರುತ್ತೆ. ಯೇಸು ಕ್ರಿಸ್ತರು ಈ ಒಂದು ಫರಿಸಾಯರನ್ನ ಹುಳಿ ಹುಟ್ಟಿಗೆ ಹೋಲಿಕೆ ಮಾಡ್ತಾ ಇದಾರಲ್ಲ, ಇದು ಯಾವ ಒಂದು ಸಂದರ್ಭಕ್ಕೆ ಸೂಚನೆ ಆಗುತ್ತೆ ಅನ್ನೋದೇ ಒಂದು ಪ್ರಶ್ನೆ. ಯಾಕೆ ಈ ತರ ಪ್ರಶ್ನೆ ಅವರಲ್ಲಿ ಮೂಡಕ್ ಸಹಜವಾಗಿ ಬಂತು ಅಂತಂದ್ರೆ ಅವರಲ್ಲಿ ಯಾರಿಗೂ ಕೂಡ ಪವಿತ್ರಾತ್ಮನ ಇನ್ನೂ ದಯಪಾಲಿಸಿರಲಿಲ್ಲ ಪ್ರಿಯರೇ. ಯೇಸು ಕ್ರಿಸ್ತರು ಹೇಳುವಂತ ಒಂದು ಒಗಟುಗಾರವಾದಂತ ಒಂದು ಸಾಮ್ಯನ ಅವರು ಡಿಕೋಡ್ ಮಾಡೋದಕ್ಕೆ ಇನ್ನು ಗ್ರಹಿಕೆಗೆ ಬಿಡ್ತಾನೆ ಇರ್ಲಿಲ್ಲ. ಈ ಸಂದರ್ಭದಲ್ಲಿ ಯೇಸು ಕ್ರಿಸ್ತರು ಅವ್ರಿಗೆ ಮತ್ತೆ ಇನ್ನೂ ಅರ್ಥ ಆಗ್ಲಿ ಅನ್ನೋ ತರ ಈ ಒಂದು 5,000 ಜನಕ್ಕೆ ಮತ್ತೆ 4,000 ಜನರಿಗೆ ಎಲ್ರಿಗೂ ಕೂಡ ಅದ್ಭುತನ ಮಾಡಿದ್ದು ನಾನೇ, ಈಗ್ಲೂ ಕೂಡ ನಿಮ್ಮ ಒಂದು ರೊಟ್ಟಿಗೆ ಅಂದ್ರೆ ಆಹಾರಕ್ಕೆ ಕೊರತೆ ಇಲ್ದೇ ಇರೋ ರೀತಿಯಲ್ಲಿ ನಾನು ನೋಡ್ಕೊಂತೀನಿ ಅನ್ಬಿಟ್ಟು ಯೇಸು ಕ್ರಿಸ್ತ ಅವ್ರಿಗೆ ಒಂದು ಆಶ್ವಾಸನ ನೀಡೋದನ್ನ ನಾವಿಲ್ಲಿ ನೋಡ್ತಾ ಇದೀವಿ ಪ್ರಿಯರೇ. ಸೊ ಇದ್ರಲ್ಲಿ ಗಮನಿಸ್ಬೇಕಾಗಿರುವಂತ ಒಂದು ವಿಚಾರ ಏನಂತಂದ್ರೆ ಯೇಸು ಕ್ರಿಸ್ತರು ಮಾತಾಡ್ತಿದ್ದಿದ್ದೆ ಯಾವ್ದ್ರ ಬಗ್ಗೆ ಅಂದ್ರೆ ಹುಳಿ ಹಿಟ್ಟು ಅಂದ್ರೆ ರೊಟ್ಟಿಯಲ್ಲಿ ಹೆಂಗೆ ಹುಳಿ ಬಿದ್ದು ರೊಟ್ಟಿ ಎಲ್ಲ ಹಾಳಾಗ್ಬಿಡುತ್ತೋ ಅದೇ ಪ್ರಕಾರ ನಿಜವಾದಂತ ಕ್ರೈಸ್ತರ ಮಧ್ಯದಲ್ಲಿ ಈ ಒಂದು ಫರಿಸಾಯರು ಅಂದ್ರೆ ಈ ಒಂದು ಡಾಕ್ಟ್ರಿನ್ನ ತಪ್ಪಾದಂತ ರೀತಿಯಲ್ಲಿ ಬೋಧನೆ ಮಾಡುವಂತ ಹಲವಾರು ಮಂದಿನ ನಾವು ಸೇರ್ಸ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಅನ್ನೋದನ್ನೇ ಅಂಶನ ಇಲ್ಲಿ 12 ಮಂದಿ ಶಿಷ್ಯಂದಿರಿಗೆ ತಿಳಿಸ್ತಾ ಇರೋದು ಪ್ರಿಯರೇ. ಸೊ ಇನ್ನೊಂದು ಪ್ಯಾರಾಗ್ರಾಫ್ ನಾವು ನೋಡೋದಾದ್ರೆ ನೋಡಿ, ಒಂದು ಅದ್ಭುತದಲ್ಲಿ 12 ಬುಟ್ಟಿ ಬರುತ್ತೆ, ಇನ್ನೊಂದು ಅದ್ಭುತದಲ್ಲಿ 7 ಬುಟ್ಟಿ ಬರುತ್ತೆ. ಇದನ್ನೆಲ್ಲ ನಾವು ನೋಡ್ಬೇಕಾದ್ರೆ ಇದಕ್ಕೊಂದು ಸಿಮಿಲರ್ ಆಗಿ ತುಂಬಾ ಒಂದು ದೊಡ್ಡದಾದಂತ ಒಂದು ಪಾಠನೇ ಆಗುತ್ತೆ ಪ್ರಿಯ ಸಹೋದರ ಮತ್ತು ಸಹೋದರ. ಅದನ್ನ ನೆಕ್ಸ್ಟ್ ಪ್ಯಾರಾದಲ್ಲಿ ಡೀಟೇಲ್ ಮಾಡ್ತಾರೆ ನೋಡಿ. ನೆಕ್ಸ್ಟ್ ಪ್ಯಾರಾ ದಿವ್ಯಾ ಸಿಸ್ಟರ್ ರೀಡ್ ಮಾಡ್ತೀರಾ? ಓಕೆ ಬ್ರದರ್. ಸತ್ಯವೇದವನ್ನು ಪದೇ ಪದೇ ಅಧ್ಯಯನ ಮಾಡುವ ಕರ್ತನ ಜನರಲ್ಲಿ ಇದೇ ವಿಷಯವನ್ನು ಈ ದಿನವೂ ಗಮನಿಸಬಹುದು. ಕೆಲವು ಸಣ್ಣ ಸಣ್ಣ ಸಾಂದರ್ಭಿಕ ಸಂಗತಿಗಳ ಸುತ್ತ ತಮ್ಮ ಮನಸ್ಸುಗಳನ್ನು ಕೇಂದ್ರೀಕರಿಸಿಕೊಂಡು ಕೆಲವರು ಕರ್ತನ ಉಪದೇಶಗಳಲ್ಲಿನ ಭಾವಾರ್ಥಗಳನ್ನು ಗ್ರಹಿಸುವಲ್ಲಿ ಸಂಪೂರ್ಣವಾಗಿ ತಪ್ಪಿ ಹೋಗಿರುವರು. ಇದಕ್ಕೆ ಪರಿಹಾರವೆಂದರೆ ದೇವರೊಂದಿಗೆ ಸನಿಹವಾಗಿ ನಡೆಯುವುದು, ದೇವರ ವಾಕ್ಯಗಳನ್ನು ಬಹು ಎಚ್ಚರಿಕೆಯಿಂದ ಅಧ್ಯಯನ ಮಾಡುವುದು, ಒಡೆಯನ ಹೆಜ್ಜೆಜಾಡನ್ನು ಅನುಸರಿಸುವವರಾಗಿ ಆತನ ಮನೋಭಾವದಲ್ಲಿ ಮತ್ತು ಆತನ ಕಾರ್ಯಗಳಲ್ಲಿ ಸೇರಿ ಪಾಲುಗಾರರಾಗುವುದು.
ಈ ಸಂಬಂಧದಲ್ಲಿ ಇನ್ನೊಂದು ಸಾಮ್ಯವು ನಮಗೆ ಹೇಳುವಂತೆ ಕಷ್ಟಕರವಾದ ಮುಳ್ಳುಗಿಡಗಳು ಬೆಳೆದು ದೇವಜನರ ಹೃದಯ ಮನಸ್ಸುಗಳನ್ನು ಪದೇ ಪದೇ ಆವರಿಸಿಕೊಂಡು ಸತ್ಯವಾಕ್ಯವು ಸೂಕ್ತವಾದ ಫಲಗಳನ್ನು ನೀಡದಂತೆ ಅಡ್ಡಿ ಮಾಡುವುದೆಂಬುದನ್ನು ಮರೆಯಬಾರದು. ಯೇಸುವು ಹೇಳಿದ ಹಾಗೆ ಮುಳ್ಳುಗಿಡಗಳು ಎಂದರೆ ಪ್ರಪಂಚದ ಚಿಂತೆ ಮತ್ತು ಐಶ್ವರ್ಯದುಂಟಾಗುವ ಮೋಸಗಳು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಈ ಒಂದು ಅಧ್ಯಯನದಲ್ಲಿ ನಮ್ಗೆ ಸತ್ಯವೇದನ ನಮ್ಗೆ ಪದೇ ಪದೇ ಅಧ್ಯಯನ ಮಾಡ್ಬೇಕು ಪ್ರಿಯರೇ. ಕರ್ತರ ಜನರಾಗಿರುವಂತವ್ರು ನಾವು ವಿಶೇಷವಾಗಿ ದಿನನಿತ್ಯವೂ ಗಮನಿಸ್ಬೇಕಾಗಿರುವಂತ ಸಣ್ಣ ಸಣ್ಣ ಕೆಲಸ ಅಂದ್ರೆ ಏನ್ ಗೊತ್ತಾ? ಸತ್ಯವೇದನ ಅಧ್ಯಯನ ಮಾಡೋದು, ಓದೋದು, ಅದನ್ನ ಪರಿಗಣಿಸ್ಕೋಬೇಕು ನಾವು. ಯಾಕೆ ಈ ತರ ಹೇಳ್ತಾ ಇದ್ದಾರೆ ಅಂದ್ರೆ ಒಂದ್ಸರಿ ಓದ್ಬಿಟ್ರೆ ಸಾಲದಲ್ಲ ಪ್ರಿಯರೇ. ನಾವು ನಮ್ಮ ಒಂದು ವಾಕ್ಯಗಳನ್ನ ನಾವು ಅನುದಿನವೂ ಓದಿ ಅದನ್ನ ಅಧ್ಯಯನ ಮಾಡೋದ್ರಿಂದ ಒಡೆಯನ ಹೆಜ್ಜೆಜಾಡಲ್ಲಿ ನಡೆಯೋದಿಕ್ಕೆ ಸಾಧ್ಯ ಆಗಿರುತ್ತೆ ಪ್ರಿಯರೇ. ಅದಾದ್ಮೇಲೆ ನಮ್ಗೆ ಸಂಕಷ್ಟ ಬರುವಂತ ಒಂದು ಸನ್ನಿವೇಶದಲ್ಲಿ, ಶೋಧನೆ ಬರುವಂತ ಒಂದು ಕಾಲದಲ್ಲಿ ನಾವು ಎಚ್ಚರಿಕೆಯಿಂದ ಯಾವ ರೀತಿ ಪಾಲ್ದಾರನಾಗ್ಬೇಕು ಅನ್ನೋ ಒಂದು ಜ್ಞಾನ ನಮ್ಗೆ ಕೊಡ್ತಾರಂತೆ. ಸೊ ನಮ್ಗೆ ಯಾವುದೇ ಕಾರಣಕ್ಕೂ ಮುಳ್ಳು ಗಿಡಗಳು ಸಂಭವಿಸೋ ತರ ಏನೇ ಒಂದು ಬಂದ್ರೂ ಕೂಡ ನಾವು ಅದನ್ನ ಓವರ್ಕಮ್ ಮಾಡೋದಕ್ಕೆ ಸಾಧ್ಯ ಇರುತ್ತೆ. ಏನಕ್ಕಂದ್ರೆ ನಾವು ಪ್ರಪಂಚದಲ್ಲಿರೋದ್ರಿಂದ ಪ್ರಾಪಂಚಿಕವಾದಂತ ಚಿಂತೆ, ಐಶ್ವರ್ಯದಿಂದ ಉಂಟಾಗುವಂತ ಮೋಸ, ಇದಕ್ಕೆ ನಾವು ಒಳ ಬೀಳ್ಬಾರ್ದು ಪ್ರಿಯರೇ. ನಮ್ಮನ್ನ ಸರಿಯಾದ ಮಾರ್ಗದಲ್ಲಿ ನಾವು ನಡಿಬೇಕು ಅಂದ್ರೆ ಅನುದಿನವೂ ಸತ್ಯವೇದನ ಧ್ಯಾನಿಸುವಂಥದ್ದು, ಕರ್ತನ ಮಾರ್ಗದಲ್ಲಿ ನಡೆಯುವಂಥದ್ದನ್ನ ನಾವು ಮಾಡ್ಲೇಬೇಕು ಪ್ರಿಯ ಸಹೋದರ ಮತ್ತು ಸಹೋದರರೇ. ಸೊ ಇವೆಲ್ಲ ಒಂದು ಅಂಶ ಯಾಕೆ ಅಂತಂದ್ರೆ ನಾವು ಕೂಡ ರೊಟ್ಟಿಯಾಗಿದ್ದೀವಿ. ನಮ್ಮೊಳಗಡೆ ಹುಳಿ ಅನ್ನೋದು, ಈಸ್ಟ್ ಅನ್ನೋ ಒಂದು ಪದಾರ್ಥ ನಮ್ಮಲ್ಲಿ ಸೇರ್ಬಾರ್ದು ಪ್ರಿಯ ಸಹೋದರ ಮತ್ತು ಸಹೋದರರೇ. ನಾವು ಜೀವ ಕೊಡುವಂತ ಒಂದು ವಾಕ್ಯಕ್ಕೆ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಳೋದ್ರಿಂದ ನಾವು ಎಷ್ಟಾಗುತ್ತೋ ಅಷ್ಟು ನಮ್ಮಲ್ಲಿರುವಂತ ಒಂದು ಹುಳಿ ಪದಾರ್ಥಗಳನ್ನ ತೆಗೆದು ಒಂದು ಒಳ್ಳೆ ರೀತಿಯಲ್ಲಿ ವಾಕ್ಯದಿಂದ ನಾವು ಶುದ್ಧೀಕರಣ ಆಗೋದಿಕ್ಕೆ ಪ್ರಯತ್ನ ಪಡುವಂತವರಾಗಿರೋಣ. ನೆಕ್ಸ್ಟ್ ಪ್ಯಾರ ನವಿತಾ ಸಿಸ್ಟರ್ ಏನ್ ಮಾಡ್ತೀರಾ? ನವಿತಾ ಸಿಸ್ಟರ್, ಚಿತ್ರಾ ಸಿಸ್ಟರ್, ಬೆತ್ಸಾಯಿದಕ್ಕೆ ಬಂದಾಗ ಒಬ್ಬ ಕುರುಡನನ್ನು ಸ್ವಸ್ಥಪಡಿಸಿಕೊಳ್ಳುವ ಬಯಕೆಯಿಂದ ಆತನ ಬಳಿಗೆ ಕರೆತರಲಾಗಿತ್ತು. ಯೇಸುವು ಆತನ ಕೈ ಹಿಡ್ಕೊಂಡು ಹಳ್ಳಿಯ ಹೊರಗೆ ಕರಕೊಂಡು ಹೋದನು. ಆತನು ಅವನ ಕಣ್ಣಿನಲ್ಲಿ ಉಗುಳಿ ಆತನ ಮೇಲೆ ಕೈ ಇಟ್ಟು ತನಗೆ ಏನಾದರೂ ಕಾಣುತ್ತಿದೆಯೋ ಎಂದು ಕೇಳಿದನು. ಅವನು ತಲೆ ಎತ್ತಿ ನೋಡಿ ಕೆಲವು ಮರಗಳಂತೆ ಕಾಣುತ್ತಿದ್ದರೂ ಅವುಗಳು ಓಡಾಡುತ್ತಿರುವಂತೆ ಕಾಣುವುದೆಂದು ಮತ್ತು ಅವರು ಮನುಷ್ಯರಿರಬಹುದೆಂದು ಊಹಿಸಿ ಹೇಳಿದ್ದನು. ಯೇಸುವು ಮತ್ತೆ ಆತನ ಕಣ್ಣುಗಳಲ್ಲಿ ಕೈಯಿಟ್ಟು ಅನಂತರ ಅವನು ನೋಡಲು ಪ್ರಯತ್ನಿಸುವಂತೆ ಹೇಳಿದನು. ಆತನು ಹಾಗೆಯೇ ಮಾಡಿ ಸ್ಪಷ್ಟವಾಗಿ ನೋಡುವಂತಾದನು. ಈ ವಿಧಾನವನ್ನು ಅನುಸರಿಸಿದ್ದರಲ್ಲಿನ ಉದ್ದೇಶವು ನಮಗೆ ಸ್ಪಷ್ಟವಾಗಿಲ್ಲ, ಆದರೆ ಆ ಮನುಷ್ಯನಲ್ಲಿ ನಂಬಿಕೆ ಕಡಿಮೆ ಇದ್ದು ಯೇಸುವು ಅದನ್ನು ಸ್ವಲ್ಪ ಸ್ವಲ್ಪವಾಗಿ ವೃದ್ಧಿಗೊಳಿಸಿರುವ ಸಂಭವವು ಬಹಳವಾಗಿತ್ತು. ಆ ಅಂಶವು ಆತನ ಕಡೆಯ ಹೇಳಿಕೆಯಲ್ಲಿ, ಅಂದರೆ ಆತನು ಸ್ಥಿರವಾಗಿ ನೋಡಿ ಕೆಲವು ಸಮಯ ನೋಡುತ್ತಲಿದ್ದು ಅನಂತರ ಅವನು ಎಲ್ಲವನ್ನೂ ಸ್ಪಷ್ಟವಾಗಿ ಕಾಣುತ್ತದೆಂದು ಹೇಳಿದ್ದರಲ್ಲಿ ಸಮರ್ಥನೆಯಾಗಿರುವುದು. ಆ ಮನುಷ್ಯನು ತನ್ನ ಇಚ್ಛಾಶಕ್ತಿಯನ್ನು ಪೂರ್ಣವಾಗಿ ಬಳಸಿಕೊಂಡು ವಸ್ತುಗಳನ್ನು ನೋಡಲು ಯತ್ನಿಸಬೇಕೆಂಬುದನ್ನು ಕರ್ತನು ಸ್ಪಷ್ಟವಾಗಿ ಬಯಸಿದ್ದನು. ಥ್ಯಾಂಕ್ ಯು. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಇಲ್ಲೊಂದು ಸಂಗತಿ ನಡೆಯುತ್ತೆ. ಬೆಥಾನ್ಯ ಅನ್ನೋ ಒಂದು ಸ್ಥಳದಲ್ಲಿ ಒಬ್ಬ ಕುರುಡ ಇರ್ತಾನೆ. ನಾವು ಲಾಸ್ಟ್ ಟೈಮ್ ಬೈಬಲ್ ನಲ್ಲಿ ರೀಡ್ ಮಾಡಿದ್ವಲ್ಲ, ಮಾರ್ಕ್ ಮತ್ತೆ ಯೋಹಾನದಲ್ಲಿ. ಸೊ ಈ ಒಬ್ಬ ವ್ಯಕ್ತಿನ ಯೇಸು ಕ್ರಿಸ್ತರು ಏನ್ ಮಾಡ್ತಾರೆ ಅಂದ್ರೆ ಒಂದು ಎಂಜಿಲ್ನಿಂದ ಏನ್ ಮಾಡ್ತಾರೆ, ಅವ್ರ ಕಣ್ಣಿಗೆ ಸೋಕಿಸಿ ಗುಣಪಡಿಸುವಂತ ಒಂದು ಸಂಗತಿ ನಡೆಯುತ್ತೆ. ಇದು ಏನ್ ನಡೆಯುತ್ತೆ ಅಂದ್ರೆ ಊರು ಹೊರಗಡೆ ಕರ್ಕೊಬಂದು ಯೇಸು ಕ್ರಿಸ್ತರು ಈ ಒಂದು ಕರ್ತವ್ಯನ ಮಾಡ್ತಾರೆ ಪ್ರಿಯರ. ಇಲ್ಲಿ ಏನ್ ನಡೆಯುತ್ತೆ ಅಂದ್ರೆ, ಈಗ ಯೇಸು ಕ್ರಿಸ್ತರು ಏನಾಗಿದ್ದಾರೆ ಅಂದ್ರೆ ಸರ್ಜರಿ ಮಾಡ್ತಾ ಇದಾರೆ. ಸೊ ನಮ್ಗೆಲ್ಲ ಗೊತ್ತಿರೋ ತರ ಡಾಕ್ಟರ್ ಒಂದ್ಸರಿ ಏನಾದ್ರು ಆಪರೇಷನ್ ಮಾಡ್ಬಿಟ್ರೆ ರಿಸಲ್ಟ್ ಅಟ್ ಎ ಟೈಮ್ ಬಂದ್ಬಿಡ್ಬೇಕು. ಆತರ ನಮ್ಮ ಯೇಸು ಕ್ರಿಸ್ತರು ಮಾಡ್ಬೇಕಾಗಿತ್ತು.
ಬಟ್ ಇಲ್ಲಿ ಮಾಡಿದ ತಕ್ಷಣ ಮರಗಳ ತರ ಕಾಣಿಸೋದು, ಓಡಾಡೋ ತರ ಕಾಣಿಸೋದು, ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದ್ಸರಿ ಕೈ ಇಟ್ಟು ಏನೋ ಮಾಡಿದಾಗ ಮತ್ತೆ ಗುಣ ಆಗಿರೋದನ್ನ ನಾವು ನೋಡ್ಬೇಕಾದ್ರೆ ಕೆಲವ್ರು ಏನ್ ಹೇಳ್ತಾರೆ ಅಂದ್ರೆ ಯೇಸು ಕ್ರಿಸ್ತರ ಪವರು ಕಮ್ಮಿ ಡೌನ್ ಆಗಿರೋ ತರ ಒಂದು ಈ ರೀತಿ ಎಲ್ಲ ಕೆಲವೊಂದು ಅಜ್ಞಾನಿಗಳ ರೀತಿಯಲ್ಲಿ ಮಾತಾಡ್ತಾರೆ. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಇಲ್ಲಿ ನಮ್ಮ ರೈಟಿಂಗ್ಸ್ ನಲ್ಲಿ ಕ್ಲಿಯರ್ ಪಿಕ್ಚರ್ ಆಗಿ ಕೊಡ್ತಾ ಇದಾರೆ. ಏನಂತಂದ್ರೆ ಇದು ಬಂದು ನಂಬಿಕೆಯ ಒಂದು ವಿಚಾರದಲ್ಲಿ ಯೇಸು ಕ್ರಿಸ್ತರು ಯಾರಿಗೆ ಅದ್ಭುತ ಮಾಡಿದ್ರು ಕೂಡ ಅವರಲ್ಲಿರುವಂತ ನಂಬಿಕೆಯ ಫಲದಿಂದ ಅವ್ರಿಗೆ ಬಿಡುಗಡೆ ಮತ್ತೆ ಸೌಖ್ಯನ ಉಂಟಾಗ್ತಿತ್ತು. ಬಟ್ ಈ ವ್ಯಕ್ತಿಯಲ್ಲಿ ನಂಬಿಕೆ ಅನ್ನೋದು ಕಡಿಮೆ ಇತ್ತೇನೋ, ಆದ್ರಿಂದ ನಂಬಿಕೆನ ಅಭಿವೃದ್ಧಿ ಆಗ್ಲಿ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆ ಅನ್ನೋ ತರ ಅನ್ನಿಸ್ದಾಗ ಅವ್ನಿಗೆ ಇಲ್ಲ ನನ್ ಗುಣ ಆಗ್ತೀನಿ, ನನ್ಗಿನ್ನೂ ನಂಬಿಕೆ ನಾನು ಮಡಗ್ಬೇಕು ಅಂತ ಒಂದು ನಂಬಿಕೆ ಡೆವಲಪ್ಮೆಂಟ್ ಆಗೋ ಒಂದು ಸನ್ನಿವೇಶದಲ್ಲಿ ಈ ಒಂದು ಅದ್ಭುತ ನಡೆದಿರೋದು ಪ್ರಿಯರ. ಸೊ ಈ ಒಂದು ನಂಬಿಕೆ ಅವನಲ್ಲಿ ದೃಢವಾಗಿ ಆದ ತಕ್ಷಣ ಏನಾಗಿದೆ ಅಂದ್ರೆ ಅವನಿಗೆ ಕಣ್ಣು ಕ್ಲಿಯರ್ ಆಗಿ ಕಾಣಿಸಿದೆ, ಮತ್ತೆ ಅವನು ತುಂಬಾ ಸಂತೋಷವುಳ್ಳವನಾಗಿ ಅದೇ ನಂಬಿಕೆಯಿಂದ ಅವನಿರೋದನ್ನ ನಾವು ನೋಡ್ತೀವಿ ಕ್ಲಿಯರ್. ಸೊ ನಮ್ಮಲ್ಲೂ ಕೂಡ ಒಂದು ನಂಬಿಕೆಯ ಒಂದು ವಿಚಾರದಲ್ಲಿ ಪಾಠದಲ್ಲಿ ನಾವು ನೋಡ್ಬೇಕಾದ್ರೂ ಕೂಡ ನಮಗೆ ದೇವ್ರು ಹೇಳ್ತಾ ಇರೋದೇನಂತಂದ್ರೆ ಸಾಸಿವೆ ಕಾಳಷ್ಟು ನಂಬಿಕೆನೆ ಇಡ್ರಿ ಅನ್ಬಿಟ್ಟು. ಆದ್ರಿಂದ ನಾವು ಒಂದು ಮನಸ್ಥಿತಿನ ನಾವು ಬದಲಾಯಿಸ್ಕೊಂಡು ನಮ್ಮ ನಂಬಿಕೆಯನ್ನು ವೃದ್ಧಿಪಡಿಸ್ಕೊಂಡು ಅರ್ಧಂಬರ್ಧ ನಂಬಿಕೆಗಿಂತ ಪೂರ್ಣ ನಂಬಿಕೆಯಿಂದ ನಾವು ದೇವ್ರನ್ನ ಮತ್ತೆ ಯೇಸು ಕ್ರಿಸ್ತನ ವಿಶ್ವಾಸ ಮಾಡುವಂತವ್ರಾಗಿರೋದು. ನೆಕ್ಸ್ಟ್ ಪಾಠ ಸ್ಟಾರ್ಟ್ ಆಗುತ್ತೆ ಪ್ರೇಯರ್. ಬಂದು ಯೇಸು ಕ್ರಿಸ್ತರು 32ನೇ ವಯಸ್ಸಿನಲ್ಲಿ ಇದ್ದಾಗ ನಡೆದಂತ ಒಂದು ಘಟನೆ ಇದು. ಮತ್ತಾಯ, ಮಾರ್ಕ, ಲೂಕಾದ್ರಲ್ಲಿ ತಿಳಿಸಿದರೆ ಒಂದೊಂದಾಗಿ ಬೈಬಲ್ನ ರೀಡ್ ಮಾಡಿ ಇದಕ್ಕೆ ಸಂಬಂಧಪಟ್ಟಂತ ಒಂದು ಪಾಠಗಳನ್ನ ನಾವು ನೋಡುವಂತವ್ರಾಗಿರೋದು. ಇದು ಬಂದು ರಿಪೀಟ್ ಅಲ್ಲೂ ಕೂಡ ಉಲ್ಲೇಖ ಮಾಡಿದ್ರೆ ಫಸ್ಟ್ ನಾವು ಬೈಬಲ್ ರೀಡ್ ಮಾಡೋಣ. ಮತ್ತಾಯ 16ನೇ ಅಧ್ಯಾಯ 13ನೇ ವಚನದಿಂದ 28ನೇ ವಚನದವರೆಗೆ ಯಾರು ಓದ್ತೀರಾ? ಮಂಜುಳಾ ಸಿಸ್ಟರ್ ರೀಡ್ ಮಾಡ್ತೀರಾ? ಮಂಜುಳಾ ಸಿಸ್ಟರ್, ಮೋಹನ್ ಬ್ರದರ್, ದೀಪಾ ಸಿಸ್ಟರ್, ಸಂತೋಷ್ ಬ್ರದರ್. ಓದ್ತೀನಿ ಬ್ರದರ್. ಓಕೆ, 13ರಿಂದ ಎಷ್ಟವರೆಗೂ ಬ್ರದರ್? ಮತ್ತಾಯ 16ನೇ ಅಧ್ಯಾಯ 13ನೇ ವಚನದಿಂದ 28ನೇ ವಚನ. ಯೇಸು ಫಿಲಿಪ್ಪನ ಕೈಸರೆಯ ಎಂಬ ಪಟ್ಟಣದ ಪ್ರಾಂತಕ್ಕೆ ಬಂದಾಗ ಜನರು ಮನುಷ್ಯಕುಮಾರನೆಂಬ ನನ್ನನ್ನು ಯಾರನ್ನುತ್ತಾರೆ ಎಂದು ತನ್ನ ಶಿಷ್ಯರನ್ನು ಕೇಳಿದ್ದಕ್ಕೆ ಅವರು, ನಿನ್ನನ್ನು ಕೆಲವರು ಸ್ನಾನಿಕನಾದ ಯೋಹಾನನು ಅನ್ನುತ್ತಾರೆ, ಕೆಲವರು ಎಲಿಯನು ಅನ್ನುತ್ತಾರೆ, ಬೇರೆ ಕೆಲವರು ಯೆರೆಮೀಯನು, ಇಲ್ಲವೇ ಪ್ರವಾದಿಗಳಲ್ಲಿ ಒಬ್ಬನು ಅನ್ನುತ್ತಾರೆ ಎಂದು ಹೇಳಿದ್ದರು. ಆತನು ಅವರನ್ನು ಅಂದರೆ, ನೀವು ನನ್ನ ಯಾರನ್ನುತ್ತೀರಿ ಎಂದು ಕೇಳಲಾಗಿ, ಸೀಮೋನ್ ಪೇತ್ರನು, ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವಸ್ವರೂಪನಾದ ದೇವರ ಕುಮಾರನು ಎಂದು ಉತ್ತರ ಕೊಟ್ಟನು. ಅದಕ್ಕೆ ಯೇಸು, ಯೋನನ ಮಗನಾದ ಸೀಮೋನನೇ, ನೀನು ಧನ್ಯನು. ಈ ಗುಟ್ಟು ನಿನಗೆ ತಿಳಿಸಿದ್ದವನು ನರಮನುಷ್ಯನಲ್ಲ, ಪರಲೋಕದಲ್ಲಿ ಇರುವ ನನ್ನ ತಂದೆಯೇ ತಿಳಿಸಿದ್ದನು. ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದೇನೆಂದರೆ, ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು. ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು. ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀಯೋ ಅದನ್ನು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀನು ಯಾವುದನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು ಅಂದನು. ಆಗ ಆತನು, ನಾನು ಕ್ರಿಸ್ತನಾಗಿದ್ದೇನೆಂಬುದನ್ನು ಯಾರಿಗೂ ಹೇಳಬೇಡಿರಿ ಎಂದು ಶಿಷ್ಯರಿಗೆ ಖಂಡಿತವಾಗಿ ಹೇಳಿದ್ದನು. 28ವರೆಗೂ ಓದ್ಬೇಕಾ ಬ್ರದರ್? ಹೌದು ಸಿಸ್ಟರ್. ಅಂದಿನಿಂದ ಯೇಸು ಕ್ರಿಸ್ತನು ತಾನು ಯೆರೂಸಲೇಮಿಗೆ ಹೋಗಿ ಅಲ್ಲಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ಬಹು ಕಷ್ಟಗಳನ್ನು ಅನುಭವಿಸಿ
ಕೊಲ್ಲಲ್ಪಟ್ಟ ಮೂರನೆಯ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡಬೇಕೆಂದು ತನ್ನ ಶಿಷ್ಯರಿಗೆ ತಿಳಿಸಿದ್ದಕ್ಕೆ ಪ್ರಾರಂಭ ಮಾಡಿದ್ದನು. ಆಗ ಪೇತ್ರನು ಆತನ ಕೈ ಹಿಡಿದು, ಸ್ವಾಮಿ, ದೇವರು ನಿನ್ನನ್ನು ಕಾಯಲಿ, ನಿನಗೆ ಹೀಗೆ ಎಂದಿಗೂ ಆಗಬಾರದು ಎಂದು ಆತನನ್ನು ಗದರಿಸುವುದಕ್ಕೆ ಪ್ರಾರಂಭಿಸಲು, ಆತನು ತಿರುಗಿಕೊಂಡು ಪೇತ್ರನಿಗೆ, ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ನಡೆ ನನಗೆ, ನೀನು ವಿಘ್ನವಾಗಿ ಇದ್ದಿ. ನಿನ್ನ ಯೋಚನೆ ಮನುಷ್ಯರ ಯೋಚನೆಯೇ ಹೊರತು ದೇವರದಲ್ಲ ಎಂದು ಹೇಳಿದ್ದನು. ಮತ್ತು ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು. ಅಂದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಕಂಡುಕೊಳ್ಳುವನು. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ಅಥವಾ ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡುಕೊಟ್ಟಾನು? ಮನುಷ್ಯಕುಮಾರನು ತನ್ನ ತಂದೆಯ ಪ್ರಭಾವದೊಡನೆ ತನ್ನ ದೂತರ ಸಮೇತವಾಗಿ ಬರುವನು. ಆವಾಗ ಆತನು ಒಬ್ಬನಿಗೆ ಅವನವನ ನಡತೆಗೆ ತಕ್ಕ ಫಲವನ್ನು ಕೊಡುವನು. ನಿಮಗೆ ನಿಜವಾಗಿ ಹೇಳುತ್ತೇನೆ, ಇಲ್ಲಿ ನಿಂತವರೊಳಗೆ ಕೆಲವರು ಮನುಷ್ಯಕುಮಾರನು ತನ್ನ ರಾಜ್ಯದಲ್ಲಿ ಬರುವುದನ್ನು ನೋಡುವ ತನಕ ಮರಣ ಹೊಂದುವುದಿಲ್ಲ ಅಂದನು. ಮುಗೀತು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು. ಪ್ರೀತಿಯ ಸಹೋದರ ಮತ್ತು ಸಹೋದರರ, ನಾವು ಇನ್ನೊಂದು ಹೊಸದಾದಂತ ಒಂದು ಪಾಠಕ್ಕೆ ನಾವು ಹೋಗ್ತಾ ಇದೀವಿ. ಅದಕ್ಕೆ ಸಂಬಂಧಪಟ್ಟಂತ ವಾಕ್ಯಗಳು ಮತ್ತಾಯದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಯೇಸು ಕ್ರಿಸ್ತರು ತನ್ನ ಮರಣದ ಬಗ್ಗೆ ಮತ್ತೆ ಪುನರುತ್ಥಾನದ ಬಗ್ಗೆ ಮತ್ತೆ ಹೇಗೆ ಶಿಷ್ಯಂದಿರು ಕ್ರಿಸ್ತನ ಒಂದು ಮಾರ್ಗನ ಹಿಡಿಬೇಕು ಅನ್ನೋ ಒಂದು ವಿಚಾರನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಪ್ರಿಯರೇ, ಇಲ್ಲಿ ಏನ್ ನಡೆಯುತ್ತೆ ಅಂದ್ರೆ, ಮೊದಲನೇ ಘಟನೆ, ಪೇತ್ರರು ಬಂದು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಯೇಸು ಕ್ರಿಸ್ತರಿಗೆ ನಿಜವಾಗ್ಲೂ ನೀವು ಬರ್ಬೇಕಾಗಿರುವಂತ ಮಿಸಿಯಾ ಅಂತ ಅನ್ಬಿಟ್ಟು ಹೇಳಿ ಯೇಸು ಕ್ರಿಸ್ತನ ಅಪ್ರಿಶಿಯೇಟ್ ನ ತಗೊಂತಾ ಇದಾರೆ. ಪ್ರಿಯರೇ, ಅದಾದ್ಮೇಲೆ ಏನ್ ನಡೆಯುತ್ತೆ ಅಂತ ನಾವು ನೋಡ್ಬೇಕಾದ್ರೆ, ಇನ್ನು ಸ್ವಲ್ಪ ಹೊತ್ತು ಆದ್ಮೇಲೆ ಇನ್ನೊಂದು ಈ ಒಂದು ಸನ್ನಿವೇಶ ನಡೆದ ಸ್ವಲ್ಪ ಹೊತ್ತು ಆದ ನಂತರನೇ ಮತ್ತೆ ಯೇಸು ಕ್ರಿಸ್ತರು ಏನ್ ಮಾಡ್ತಿದ್ರೆ, ಮತ್ತೆ ಮರಣದ ಬಗ್ಗೆ ಮಾತನಾಡ್ಬೇಕಾದ್ರೆ, ನನ್ನ ಹಿಂಬಾಲನೆ ಮಾಡ್ಬೇಕು ಅಂದ್ರೆ ನೀವು ನಿಮ್ಮನ್ನ ನೀವು ನಿರಾಕರಿಸ್ಬೇಕು, ಶಿಲುಬೆನ ಹೊತ್ಕೋಬೇಕು, ನನ್ನ ಹಿಂದೆ ಬರ್ಬೇಕು ಅನ್ನೋ ಎಲ್ಲ ವಿಚಾರಗಳನ್ನ ಹೇಳಿ ಮರಣದ ಬಗ್ಗೆ ಮಾತಾಡ್ಬೇಕಾದ್ರೆ ಇದೇ ಪೇತ್ರರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಅಯ್ಯೋ ನಿಮ್ಗೇನು ಆಗ್ಬಾರ್ದು ಅನ್ನೋ ತರ ಹೇಳ್ತಾರೆ. ಆಗ ಯೇಸು ಕ್ರಿಸ್ತರು ಅಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತ ಇದಾರೆ, ಯಾವುದು ದೇವರ ಒಂದು ನುಡಿ, ಯಾವುದು ಸೈತಾನದ ಒಂದು ನುಡಿ ಅನ್ಬಿಟ್ಟು. ಸೊ ಇದನ್ನೆಲ್ಲ ನಾವು ಗಮನಿಸ್ಬೇಕಾದ್ರೆ ನಮ್ಮಲ್ಲೂ ಕೂಡ ಒಂದು ಯಾವುದೇ ಒಂದು ಸನ್ನಿವೇಶದಲ್ಲೂ ಕೂಡ ನಾವು ಕೂಡ ಗೆಸ್ ಮಾಡ್ಬೋದು, ದೇವರ ಒಂದು ಮಾರ್ಗ ಯಾವುದು, ಸೈತಾನ ಒಂದು ಮಾರ್ಗ ಯಾವುದು ಅಂದ್ಬಿಟ್ಟು. ಸೊ ಆ ಒಂದು ಮಾರ್ಗದಲ್ಲಿ, ಸೈತಾನ ಮಾರ್ಗದಲ್ಲಿ ಹೋಗ್ದೇನೆ ಆದಷ್ಟು ನಾವು ದೇವರ ಒಂದು ಮಾರ್ಗದಲ್ಲಿ ನಡೆಯಲಿಕ್ಕೆ ಇಷ್ಟವಂತರಾಗಿರೋಣ. ಸೇಮ್ ಇದೇ ಒಂದು ಪಾಯಿಂಟ್ ನಲ್ಲಿ ಕೆಲವೊಂದು ವಿಚಾರಗಳನ್ನ ಮತ್ತಾಯದಲ್ಲಿ ಬಿಟ್ಟಿರೋದನ್ನ ಮಾರ್ಕದಲ್ಲಿ ತಿಳಿಸ್ತಾರೆ. ನೋಡಿ, ಮಾರ್ಕ 8ನೇ ಅಧ್ಯಾಯ 27ನೇ ವಚನದಿಂದ ಪೂರ್ತಿ ಓದಿ. ಯಾರು ಓದ್ತೀರಾ ಬೈಬಲು? ಚಿತ್ರಾ ಸಿಸ್ಟರ್, ದೀಪಾ ಸಿಸ್ಟರ್, ನವಿತಾ ಸಿಸ್ಟರ್, ಸಂತೋಷ್ ಬ್ರದರ್, ರೇಷ್ಮಾ ಸಿಸ್ಟರ್, ಯಾರು ಓದ್ತೀರಾ ಬೈಬಲ್? ಯಾರು ಓದ್ತೀರಾ? ಓದಿ ನವಿತಾ ಸಿಸ್ಟರ್, ಬೈಬಲ್ ಓದಿ. ಮಾರ್ಕ 8ನೇ ಅಧ್ಯಾಯ 27ನೇ ವಚನದಿಂದ ಪೂರ್ತಿ 8ನೇ ಅಧ್ಯಾಯ ಪೂರ್ತಿ ಓದಿ. ಮಾರ್ಕ 8ನೇ ಅಧ್ಯಾಯ 27ನೇ ವಚನದಿಂದ. ಯೇಸುವು ಆತನ ಶಿಷ್ಯರು ಫಿಲಿಪ್ಪನ ಕೈಸರಿಯ ಎಂಬ ಪಟ್ಟಣಕ್ಕೆ ಸೇರಿದ ಗ್ರಾಮಗಳಿಗೆ ಹೊರಟರು. ದಾರಿಯಲ್ಲಿ ಆತನು, ಜನರು ನನ್ನನ್ನು ಯಾರು ಅನ್ನುತ್ತಾರೆ ಎಂದು ತನ್ನ ಶಿಷ್ಯರನ್ನು ಕೇಳಿದ್ದಕ್ಕೆ ಅವರು, ನಿನ್ನನ್ನು ಕೆಲವರು ಸ್ನಾನಿಕನಾದ ಯೋಹಾನನು ಅನ್ನುತ್ತಾರೆ,
ಕೆಲವರು ಎಲಿಯನು ಅನ್ನುತ್ತಾರೆ, ಇನ್ನು ಕೆಲವರು ಪ್ರವಾದಿಗಳಲ್ಲಿ ಒಬ್ಬನು ಅನ್ನುತ್ತಾರೆ ಎಂದು ಹೇಳಿದರು. ಆತನು ಅವರನ್ನು, ಆದರೆ ನೀವು ನನ್ನನ್ನು ಯಾರನ್ನುತ್ತೀರಿ ಎಂದು ಕೇಳಲಾಗಿ, ಪೇತ್ರನು, ನೀನು ಬರಬೇಕಾಗಿರುವ ಕ್ರಿಸ್ತನು ಎಂದು ಉತ್ತರ ಕೊಟ್ಟನು. ಅದಕ್ಕೆ ಆತನು, ನನ್ನ ವಿಷಯವಾಗಿ ಯಾರಿಗೂ ಹೇಳಬೇಡಿರಿ ಎಂದು ಅವರಿಗೆ ಖಂಡಿತವಾಗಿ ಹೇಳಿದನು. ಇದಲ್ಲದೆ ಆತನು ಮನುಷ್ಯಕುಮಾರನು ಬಹು ಕಷ್ಟಗಳನ್ನು ಅನುಭವಿಸಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ನಿರಾಕೃತವಾಗಿ ಕೊಲ್ಲಲ್ಪಟ್ಟು 3 ದಿನದ ಮೇಲೆ ಜೀವಿತನಾಗಿ ಎದ್ದು ಬರಬೇಕಾಗಿದೆ ಎಂದು ಉಪದೇಶ ಮಾಡುವುದಕ್ಕೆ ಪ್ರಾರಂಭ ಮಾಡಿದನು. ಆತನು ಈ ಮಾತನ್ನು ಏನೂ ಗುಂಬವಿಲ್ಲದೆ ಹೇಳಿದನು. ಆಗ ಪೇತ್ರನು ಆತನ ಕೈ ಹಿಡಿದು ಆತನನ್ನು ಗದರಿಸುವುದಕ್ಕೆ ಪ್ರಾರಂಭಿಸಲು, ಆತನು ಹಿಂತಿರುಗಿಕೊಂಡು ತನ್ನ ಶಿಷ್ಯರನ್ನು ನೋಡಿ ಪೇತ್ರನಿಗೆ, ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ನಡೆ, ನಿನ್ನ ಯೋಚನೆ ಮನುಷ್ಯರ ಯೋಚನೆಯೇ ಹೊರತು ದೇವರದ್ದಲ್ಲ ಎಂದು ಗದರಿಸಿ ಹೇಳಿದನು. ಆಮೇಲೆ ಆತನು ತನ್ನ ಶಿಷ್ಯರ ಜೊತೆಗೆ ಜನರ ಗುಂಪನ್ನು ಹತ್ತಿರ ಕರೆದು ಅವರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು, ಆದರೆ ನನ್ನ ನಿಮಿತ್ತವಾಗಿಯೂ ಸ್ವಾರ್ಥೆಯ ನಿಮಿತ್ತವಾಗಿಯೂ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಉಳಿಸಿಕೊಳ್ಳುವನು. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡುಕೊಡಬಹುದು? ವ್ಯಭಿಚಾರಿಣಿಯಂತಿರುವ ಈ ಪಾಪಿಷ್ಠ ಸಂತತಿಯಲ್ಲಿ ಯಾವನು ನನಗೂ ನನ್ನ ಮಾತುಗಳಿಗೂ ನಾಚಿಕೊಳ್ಳುತ್ತಾನೋ ಅವನಿಗೆ ಮನುಷ್ಯಕುಮಾರನು ತಾನು ತನ್ನ ತಂದೆಯ ಪ್ರಭಾವದೊಡನೆ ಪರಿಶುದ್ಧ ದೇವದೂತರ ಸಹಿತವಾಗಿ ಬರುವಾಗ ನಾಚಿಕೊಳ್ಳುವನು ಅಂದನು. ಥ್ಯಾಂಕ್ ಯು ಬ್ರದರ್. ಕಂಟಿನ್ಯೂ ಮಾಡ್ಬಿಡಿ ಸಿಸ್ಟರ್. ಅದು ನೆಕ್ಸ್ಟ್. ಇನ್ನೊಂದು ವಿಷಯ. ಮತ್ತು ಅವರಿಗೆ ನಿಮಗೆ ನಿಜವಾಗಿ ಹೇಳುತ್ತೇನೆ, ಇಲ್ಲಿ ನಿಂತಿರುವವರೊಳಗೆ ಕೆಲವರು ದೇವರ ರಾಜ್ಯವು ಪ್ರಬಲವಾಗಿ ಬಂದಿರುವುದನ್ನು ನೋಡುವ ತನಕ ಮರಣ ಹೊಂದುವುದಿಲ್ಲವೆಂದು ಹೇಳಿದನು. 6 ದಿವಸಗಳಾದ ಮೇಲೆ ಯೇಸು ಪೇತ್ರ, ಯಾಕೋಬ, ಯೋಹಾನರನ್ನು ಮಾತ್ರ ವಿಂಗಡವಾಗಿ ಕರಕೊಂಡು ಎತ್ತರವಾದ ಥ್ಯಾಂಕ್ ಯು. ಅದೊಂದು 38ನೇ ವಚನ ಆದ್ಮೇಲೆ ಇನ್ನೊಂದು ವಚನ ಇತ್ತಲ್ಲ, ಅದನ್ನು ಕಂಟಿನ್ಯೂ ಮಾಡಿ. ಸೊ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಒಂದು ನಿಮಿಷ. ಸೊ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಇಲ್ಲೊಂದು ವಿಶೇಷವಾದಂತ ಒಂದು ಸಂಗತಿನ ಮತ್ತೊಮ್ಮೆ ಮೆಲ್ಕ್ ಹಾಕ್ತಾ ಇದ್ವಿ. ಇಲ್ಲೇನ್ ನಡೆಯುತ್ತೆ ಅಂತಂದ್ರೆ, ಯೇಸು ಕ್ರಿಸ್ತನು ತನ್ನ ಶಿಷ್ಯಂದಿರನ್ನ ಕರ್ಕೊಂಡು ಪಿಲಾಪನ ಕೈಸರೆಯ ಎಂಬ ಪಟ್ಟಣದಿಂದ ಏನ್ ಮಾಡ್ತಾ ಇದಾರೆ, ಹೊರ ಬಂದ ತಕ್ಷಣನೇ ಯೇಸು ಕ್ರಿಸ್ತರು ಒಂದು ಮಾತು ಕೇಳ್ತಾ ಇದಾರೆ. ಯಾಕೆ ಈ ಮಾತು ಕೇಳ್ತಾ ಇದಾರೆ ಅಂತಂದ್ರೆ, ಈಗ ಯೇಸು ಕ್ರಿಸ್ತರಿಗೂ ಒಂದು ಡೌಟ್ ಇತ್ತು. ಸೊ ಎಲ್ರು ಏನ್ ಅನ್ಕೊಂಡಿದ್ದಾರೆ, ನನ್ನ ಬಗ್ಗೆ ಏನ್ ಅಭಿಪ್ರಾಯ ಅನ್ನೋದಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಕೇಳಿದ್ದನ್ನ ನಾವು ನೋಡ್ತಾ ಇದೀವಿ ಪ್ರಿಯರೇ. ಸೊ ಈ ಒಂದು ಕೇಳಿದ ತಕ್ಷಣನೇ ಅವ್ರಿಗೆಲ್ಲ ಏನ್ ಅನ್ಸುತ್ತೆ ಅಂತಂದ್ರೆ, ಯೇಸು ಕ್ರಿಸ್ತರು ಈ ರೀತಿ ಬಂದಂತ ಒಬ್ರು ಮೆಸ್ಸಿಯಾ ಅಂತ ಅಂದ್ಬಿಟ್ಟು ಇವರು ತಿಳಿಸ್ತಾರೆ. ಬಟ್ ಇದು ನೀನು ಒಳ್ಳೆ ರೀತಿಲಿ ಹೇಳಿದ್ಯಾ ಅಂದ್ಬಿಟ್ಟನ್ನ ಗ್ರಹಿಸ್ತಾರೆ ಪ್ರಿಯರೇ. ಅದಾದ್ಮೇಲೆ ಈ ಸೇಮ್ ಮತ್ತಾಯದಲ್ಲಿ ಹೇಳಿರುವಂತ ಒಂದು ಘಟನೆಗಳನ್ನೇ ಮತ್ತೆ ಅದನ್ನೇ ನಾವು ಇಲ್ಲೂ ಕೂಡ ನೋಡ್ತಾ ಇದೀವಿ. ಸೊ ಇದನ್ನೆಲ್ಲ ನಾವು ಗಮನಿಸ್ಬೇಕಾದ್ರೆ, ಒಂದ್ ನಿಮಿಷ, ಮತ್ತಾಯ 16ನೇ ಅಧ್ಯಾಯ 28. ಒಂದ್ ನಿಮಿಷ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಓಕೆ, ಸೊ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ನಾವು ನೋಡಿರೋ ಪ್ರಕಾರ ಇಲ್ಲಿ ಏನ್ ನಡೆಯುತ್ತೆ ಅಂತಂದ್ರೆ, ಒಂದು ಘಟನೆ, ಈ ಒಂದು ಘಟನೆಯಲ್ಲಿ ಅವ್ರಿಗೆ ಸಾರಾಂಶ ನೀಟಾಗಿ ಗೊತ್ತಾಗುತ್ತೆ. ಯೇಸು ಕ್ರಿಸ್ತರು ಒಂದು ಉದ್ದೇಶ ಏನಂತ ನಾವು ನೋಡ್ಬೇಕಾದ್ರೆ, ಮರಣದ ಬಗ್ಗೆ ಹೇಳ್ತಾ ಇದ್ರೆ, ಪುನರುತ್ಥಾನದ ಬಗ್ಗೆ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಇನ್ನೊಂದು ಪಾಯಿಂಟ್ ನ ಇಲ್ಲಿ ಮಾತಾಡ್ತಾರೆ. ಒಬ್ಬ ಮನುಷ್ಯನ ಲೋಕ ಎಲ್ಲ ಸಂಪಾದನೆ ಮಾಡಿದ್ರು ಕೂಡ ಅವನ ಒಂದು ಪ್ರಾಣ ನಷ್ಟ ಆಯ್ತು ಅಂತಂದ್ರೆ ಏನ್ ಪ್ರಯೋಜನ ಅನ್ಬಿಟ್ಟು ಹೇಳ್ತಾರೆ. ಅಂದ್ರೆ ಪ್ರಾಣದ ಬಗ್ಗೆ ಒಂದು ಮಹತ್ವನ ಯೇಸು ಕ್ರಿಸ್ತರು ತಿಳಿಸ್ತಾ ಇದಾರೆ ಪ್ರಿಯರೇ. ಸೊ ಲೋಕದಲ್ಲಿ ಎಲ್ಲಾನು ಕೂಡ ಸಂಪಾದನೆ ಮಾಡಿದ್ರು ಕೂಡ ನಮ್ಮ ಒಂದು ಜೀವನ ಉಳಿಸ್ಕೊಳ್ಳೋದು ಯಾವ್ದ್ರ ಮುಖಾಂತರ ಅಂದ್ರೆ ದೇವ್ರನ್ನ ಕಂಡುಕೊಳ್ಳುವಂತ ಒಂದು ವಿಚಾರದಲ್ಲಿ ಮಾತ್ರ. ಸೊ ನಾವು ಈಗ್ಲೂ ಕೂಡ ಬದುಕಿದೀವಿ. ಮುಂದೊಂದು ರಾಜ್ಯದಲ್ಲೂ ಕೂಡ ನಾವ್ ಇರ್ಬೇಕು ಅಂತಂದ್ರೆ ನಾವು ದೇವರ ಒಂದು ವಾಕ್ಯನ ಕೈಗೊಂಡು ನಡೆಯೋದಕ್ಕೆ ನಾವು ಇಚ್ಛಿಸ್ಬೇಕು. ಅದು ಅಲ್ಲಂತಾನೆ
ಈಗ ಒಂದು ನಮ್ಗೊಂದು ಪಾಯಿಂಟ್ ನ ಹೇಳ್ತಾರೆ, ನಿಜವಾಗ್ಲೂ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಕೆಲವರು ದೇವರ ರಾಜ್ಯನ ಕಾಣ್ತಾರೆ ಅನ್ಬಿಟ್ಟು ಹೇಳ್ತಾರೆ ಪ್ರಿಯರೇ. ಯಾವ್ದ್ರ ಬಗ್ಗೆ ಹೇಳ್ತಾ ಇದಾರೆ ಅಂದ್ರೆ, ಇದು ಒಂದು ಮಹಾಸಮೂಹದ ಒಂದು ಮಕ್ಕಳಿಗೆ ಹೇಳುವಂತ ಒಂದು ಸನ್ನಿವೇಶ ಪ್ರಿಯರೇ. ಸೊ ಮಹಾಸಮೂಹದಲ್ಲಿ ಇರುವಂತ ಒಂದು ಜನಾಂಗ ಏನ್ ಮಾಡ್ತಾರೆ ಅಂದ್ರೆ, ಚಿಕ್ಕ ಹಿಂಡಿಗೆ ಆಗ್ಬೇಕು ಅಂತ ಓಟನ ಓಡಿರ್ತಾರೆ. ಆದ್ರೆ ಕ್ರಿಸ್ತನ ಒಂದು ಕಾಲಘಟ್ಟದಲ್ಲಿ, ಎರಡನೇ ಒಂದು ಬರುವಿಕೆ ಒಂದು ಸಂದರ್ಭದಲ್ಲಿ ಅವರಲ್ಲೂ ಕೂಡ ಏನಾಗುತ್ತೆ ಅಂತಂದ್ರೆ, ಆ ಒಂದು ಚಿಕ್ಕ ಹಿಂಡಿನ ಒಂದು ಕ್ವಾಲಿಫಿಕೇಶನ್ ಇಲ್ಲದೆ ಮಹಾಸಮೂಹದಲ್ಲಿ ಇರೋದ್ರಿಂದ ದೇವರ ಒಂದು ರಾಜ್ಯನ ನೋಡುವಂತ ಒಂದು ಸೌಭಾಗ್ಯ ಅವ್ರಿಗೆ ಸಿಗುವಂತ ಒಂದು ಚಾನ್ಸಸ್ ನ ಇದೆ. ಸೊ ಇದು ಬಂದು, ಈ ಒಂದು ವಾಕ್ಯ ಬಂದು ಆಗಿನ ಕಾಲದವ್ರಿಗೆಲ್ಲ ಸೀಮಿತ. ಇದು ಬಂದು ಈಗ ಒಂದು ಅಂತ್ಯ ಕಾಲದಲ್ಲಿರುವಂತ ಕ್ರಿಸ್ತನ ಎರಡನೇ ಬರುವಿಕೆನ ಎದುರು ನೋಡುತ್ತಿರುವಂತ ಒಂದು ವಿಶೇಷವಾದಂತ ಒಂದು ಜನಾಂಗಕ್ಕೆ ಸೂಚಕವಾದಂತ ಒಂದು ಸನ್ನಿವೇಶ ಇದು. ಸೊ ಈಗ ನಾವು ಮತ್ತಾಯ ಮತ್ತೆ ಮಾರ್ಕದಲ್ಲಿ ನೋಡಿದ್ವಿ. ಈಗ ಲೂಕಲ್ಲೂ ಕೂಡ ಇದೇ ಒಂದು ಸಂಗತಿನ ತಿಳಿಸಿದ್ರೆ, ಲೂಕ 9ನೇ ಅಧ್ಯಾಯ 18ನೇ ವಚನದಿಂದ 27ನೇ ವಚನದಲ್ಲಿ. ಸಂತೋಷ್ ಬ್ರದರ್ ಏನ್ ಮಾಡ್ತೀರಾ? ಲೂಕ 9ನೇ ಅಧ್ಯಾಯ 18ರಿಂದ 27. ರೀಡ್ ಮಾಡ್ತೀನಿ brother. ಲೂಕ 9ನೇ ಅಧ್ಯಾಯ 18ನೇ ವಚನದಿಂದ 27ನೇ ವಚನ. ಲೂಕ 18ನೇ ಅಧ್ಯಾಯ 9ನೇ ವಾಕ್ಯದಿಂದ ಬ್ರದರ್. 9ನೇ ಅಧ್ಯಾಯ, ಲೂಕ 9ನೇ ಅಧ್ಯಾಯ 18ನೇ ವಚನದಿಂದ 27ನೇ ವಚನದಲ್ಲಿ. ಓಕೆ ಬ್ರದರ್. Okay. ಪೇತ್ರನು ಯೇಸುವನ್ನು ಕ್ರಿಸ್ತನೆಂದು ಅರಿಕೆ ಮಾಡಿದ್ದು, ಯೇಸು ತನ್ನ ಮರಣವನ್ನು ಮುಂತಿಳಿಸಿದ್ದು. ಒಂದಾನೊಂದು ದಿವಸ ಆತನು ಏಕಾಂತವಾಗಿ ಪ್ರಾರ್ಥನೆ ಮಾಡುತ್ತಿರುವಾಗ ಆತನ ಶಿಷ್ಯರು ಆತನ ಸಂಗಡ ಇದ್ದರು. ಆತನು, ನನ್ನನ್ನು ಸಾಮಾನ್ಯ ಜನರು ಯಾರು ಅನ್ನುತ್ತಾರೆ ಎಂದು ಅವರನ್ನು ಕೇಳಿದ್ದಕ್ಕೆ ಅವರು, ನಿನ್ನನ್ನು ಸ್ನಾನಿಕನಾದ ಯೋಹಾನನು ಅನ್ನುತ್ತಾರೆ, ಕೆಲವರು ಎಲಿಯನು ಅನ್ನುತ್ತಾರೆ, ಇನ್ನು ಕೆಲವರು ಪೂರ್ವದ ಪ್ರವಾದಿಗಳಲ್ಲಿ ಯಾವನೋ ಒಬ್ಬನು ಎದ್ದಿದ್ದಾನೆ ಅನ್ನುತ್ತಾರೆ ಎಂದು ಹೇಳಿದರು. ಆತನವರನ್ನು, ಆದರೆ ನೀವು ನನ್ನನ್ನು ಯಾರು ಅನ್ನುತ್ತೀರಿ ಎಂದು ಕೇಳಲಾಗಿ, ಪೇತ್ರನು, ನೀನು ದೇವರಿಂದ ಬರಬೇಕಾಗಿರುವ ಕ್ರಿಸ್ತನು ಎಂದು ಉತ್ತರ ಕೊಟ್ಟನು. ಆಗ ಆತನು, ಇದನ್ನು ಯಾರಿಗೂ ಹೇಳಬೇಡ್ರಿ ಎಂದು ಬಹು ಖಂಡಿತವಾಗಿ ಅವರಿಗೆ ಅಪ್ಪಣೆ ಕೊಟ್ಟು, ಮನುಷ್ಯಕುಮಾರನು ಬಹು ಕಷ್ಟಗಳನ್ನು ಅನುಭವಿಸಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ನಿರಾಕೃತನಾಗಿ ಕೊಳ್ಳಲ್ಪಟ್ಟು 3ನೇ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡಬೇಕಾಗಿದೆ ಎಂದು ಹೇಳಿದನು. ಇದಲ್ಲದೆ ಆತನು ಎಲ್ಲರಿಗೂ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು. ಆದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಉಳಿಸಿಕೊಳ್ಳುವನು. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ತನ್ನನ್ನೇ ಕೆಡಿಸಿಕೊಂಡರೆ ಅಥವಾ ನಷ್ಟಪಡಿಸಿಕೊಂಡರೆ ಅವನಿಗೆ ಪ್ರಯೋಜನವೇನು? ಯಾವನು ನನಗೂ ನನ್ನ ಮಾತುಗಳಿಗೂ ನಾಚಿಕೊಳ್ಳುತ್ತಾನೋ ಅವನಿಗೆ ಮನುಷ್ಯಕುಮಾರನು ತನಗೂ ತನ್ನ ತಂದೆಗೂ ಪರಿಶುದ್ಧ ದೂತರಿಗೂ ಇರುವ ಪ್ರಭಾವದೊಡನೆ ಬರುವಾಗ ನಾಚಿಕೊಳ್ಳುವನು. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಇಲ್ಲಿ ನಿಂತಿರುವವರೊಳಗೆ ಕೆಲವರು ದೇವರ ರಾಜ್ಯವನ್ನು ನೋಡುವ ತನಕ ಮರಣ ಹೊಂದುವುದಿಲ್ಲ ಅಂದನು. ಅಷ್ಟೇ ಬ್ರದರ್? ಥ್ಯಾಂಕ್ ಯು ಬ್ರದರ್. ಓಕೆ. ಸರಿ. ಸೊ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಸೇಮ್ ಇಲ್ಲೊಂದು ಘಟನೆ ಏನನ್ನ ನಾವು ನೋಡ್ಬೇಕಾ, ಮತ್ತೆ ಇದರಲ್ಲಿ ಡೈರೆಕ್ಟ್ ಆಗೇನೆ ಯೇಸು ಕ್ರಿಸ್ತರು ಶಿಷ್ಯಂದಿರ ಹತ್ರ ಮಾತಾಡಿರುವಂತ ಒಂದು ವಿಚಾರನ ಹೇಳ್ತಾರೆ. ಮಾರ್ಕದಲ್ಲಿ ಒಂದು ಊರನ್ನ ಬಿಟ್ಟು ಇನ್ನೊಂದು ಊರಿಗೆ, ಆ ಒಂದು ಊರಿನ ಮಾರ್ಗದಲ್ಲಿ ಕೇಳತಾರ. ಈಗ ಲೂಕಾದಲ್ಲಿ ಒಂದು ಪ್ರಾರ್ಥನೆ ಮಾಡಾದ್ಮೇಲೆ ಯೇಸು ಕ್ರಿಸ್ತರವ್ರ ಹತ್ರ ಮಾತಾಡ್ತಿರೋದು ಅಂತ ಕೇಳ್ತಾರೆ. ಸೊ ಇದ್ರಲ್ಲಿ ಯಾವ್ದು ಕರೆಕ್ಟ್ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಇದು ಒಂದು ಆರ್ಡರ್ ವೈಸ್ ಆಗಿ ನಡೆದಿರಕ್ ಸಾಧ್ಯತೆ ಇರುತ್ತೆ. ಯೇಸು ಕ್ರಿಸ್ತರು ಆ ಒಂದು ಊರನ್ನ ಬಿಟ್ಟು ಬಂದು ಒಂದು ಪ್ರಾರ್ಥನೆ ಮಾಡಾದ್ಮೇಲೆ ಈ ರೀತಿ ಕೇಳಿರೋದಕ್ಕೆ ಒಂದು ಸೂಟಬಲ್ಸ್ ಆಗಿರುವಂತ ಒಂದು ಸನ್ನಿವೇಶ. ಸೊ ಇದ್ರಲ್ಲೆಲ್ಲ ಮೇಜರ್ ಪಾಯಿಂಟ್ ಏನಂದ್ರೆ ಎಲ್ಲಾನು ಒಂದೇನೆ. ಆದ್ರೆ ಮೇನ್ ಥಿಂಗ್ ಏನು ಅಂತ ನಾವು ನೋಡ್ಬೇಕಾದ್ರೆ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಇಲ್ಲಿ ಯೇಸು ಕ್ರಿಸ್ತರು ಉಲ್ಲೇಖ ಮಾಡ್ತಿರೋದು, ಪ್ರಿಯ ಸಹೋದರ ಮತ್ತು ಸಹೋದರರೇ, ಒಂದು ಪ್ರಾಣದ ಒಂದು ವಿಚಾರದ ಬಗ್ಗೆ ಇಲ್ಲಿ ಉಲ್ಲೇಖ ಮಾಡ್ತಾ ಇದಾರೆ. ಇಷ್ಟೆಲ್ಲ ಫೋಕಸ್ ಮಾಡಿ ನಮ್ಗೆ ಹೇಳ್ಬೇಕಾದ್ರೆ ನಮ್ಮ ಹಿರಿಯ ಸಹೋದರ ರಜಲ್ ಬ್ರದರ್ ಅವರು ಇದಕ್ಕೆ ಸಂಬಂಧಪಟ್ಟಂತ ಒಂದು ಉನ್ನತವಾದಂತ ರೀತಿಯ ಒಂದು ಪ್ರಶ್ನೆನ
ನಮ್ಮಲ್ಲಿ ಇಡ್ತಾರೆ. ಅದೇ ಒಂದು ಪಾಠ ಈ ದಿನದ ಇನ್ನೊಂದು ಪಾಠ ನಾವು ನೋಡ್ತಾ ಇದ್ದೀವಿ. ಇದು ಬಂದು ರೀಪ್ರಿಂಟ್ 5120 ಬರೆದಿರುವಂತ ಒಂದು ಪಾಠ. ಈ ಒಂದು ಪಾಠ ನಾವು ನೋಡುವಂತದ್ದಾಗಿರೋಣ. ಆ ಮಹತ್ತರವಾದ ಪ್ರಶ್ನೆ. ರೀಪ್ರಿಂಟ್ಸ್ ಪುಟ 5120. ಮಾರ್ಕ 8ನೇ ಅಧ್ಯಾಯ 27:9:1. ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನು. ಮತ್ತಾಯ 16:16. ತನ್ನ ಸೇವಾವಧಿಯ ಬಹುತೇಕ ಕಾಲದವರೆಗೂ ನಮ್ಮ ಕರ್ತನು ತಾನೇ ಮೆಸ್ಸಿಯನೆಂಬುದನ್ನು ತನ್ನ ಶಿಷ್ಯರಿಗೂ ಪ್ರಕಟ ಮಾಡಿರಲಿಲ್ಲ. ನಿಸ್ಸಂದೇಹವಾಗಿ ಆತನು ವಿವೇಕವುಳ್ಳ ವಿಧಾನವನ್ನು ಆದುಕೊಂಡಿದ್ದನು. ತಾನು ಆ ಮಹಾಬೋಧಕನಾಗಿ ಜನರು ಈ ಮನುಷ್ಯನು ಮಾತನಾಡುವ ರೀತಿಯಲ್ಲಿ ಯಾರು ಎಂದೂ ಮಾತಾಡಿದ್ದಿಲ್ಲ ಎಂದು ಹೇಳಲ್ಪಡುವವರೆಗೂ ಅವರಿಗೆ ಉಪದೇಶ ಮಾಡುತ್ತಿದ್ದನು. ಜನರು ಕ್ರಿಸ್ತನು ಬಂದಾಗ ಈತನು ಮಾಡಿದ್ದಕ್ಕಿಂತಲೂ ಹೆಚ್ಚು ಸೂಚಕ ಕಾರ್ಯವನ್ನು ಮಾಡನು ಎಂದು ಹೇಳಲ್ಪಡುವವರೆಗೂ ಆತನು ಅವರಿಗೆ ಸ್ವಸ್ಥೆ ಮಾಡುತ್ತಿದ್ದನು. ನಿಸ್ಸಂಶಯವಾಗಿ ಆರಂಭದಿಂದಲೂ ತಾನು ಮೆಸ್ಸಿಯನೆಂದು ಸ್ವತಃ ತಾನೇ ಹೇಳಿಕೊಳ್ಳುವುದಕ್ಕಿಂತಲೂ ತನ್ನ ಹಿಂಬಾಲಕರ ಮನಸ್ಸಿನಲ್ಲಿ ನಿಧಾನವಾಗಿ ಈ ಆಲೋಚನೆಯು ಬರುವುದು ಉತ್ತಮವಾದುದಾಗಿತ್ತು. ಅಂದರೆ ಸ್ವತಃ ತಾನೇ ಆ ಗೌರವವನ್ನು ವಹಿಸಿಕೊಳ್ಳುವುದಕ್ಕಿಂತಲೂ ಜನರು ಆತನ ಬಗ್ಗೆ ಅದನ್ನು ಮೆಸ್ಸಿಯನೆಂದು ಹೇಳುವುದು ಉತ್ತಮವಾದದ್ದು ಎಂಬುದು. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ನಾವು ಬೈಬಲ್ನ ರೀಡ್ ಮಾಡಿರ್ತೀವಿ, ಬೈಬಲ್ನ ಸ್ಟಡಿ ಮಾಡಿರ್ತೀವಿ. ಬಟ್ ನಾವು ರೀಡ್ ಮಾಡೋದಕ್ಕೂ ಸ್ಟಡಿ ಮಾಡೋದಕ್ಕೂ ತುಂಬಾ ಡಿಫರೆನ್ಸ್ ಇರೋದಕ್ಕೆ ಇದೇ ಒಂದು ಸೂಚ್ಯಂಕ. ನೋಡಿ, ನಮಗೆ ಸಹೋದರ ಅಂತ ರಸಲ್ ಬ್ರದರ್ ಅವರು 5120 ಒಂದು ಪುಟದಲ್ಲಿ ಬರೆದಿರುವಂತ ಒಂದು ಪಾಠನ ನಾವೀಗ ಮೆಡಿಟೇಷನ್ ಮಾಡ್ತಾ ಇದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತ ಮತ್ತಾಯ, ಮಾರ್ಕ, ಲೂಕ ಅದರಲ್ಲಿ ವಾಕ್ಯಗಳನ್ನ ನಾವು ನೋಡಿದ್ವಿ. ನೋಡಿ, ಯೇಸು ಕ್ರಿಸ್ತರು ಮೆಸ್ಸಿಯ ಅನ್ಬಿಟ್ಟು ಅವ್ರು ಬಾಯಿ ತೆಗೆದು ಎಲ್ಲೂ ಕೂಡ ಹೇಳಿಲ್ವಂತೆ ಪ್ರಿಯರೇ. ಸ್ನಾನಿಕಾದ ಯೋಹಾನ ಒಂದು ಸನ್ನಿಧಾನದಲ್ಲೂ ಕೂಡ ಇದನ್ನ ನಡೆದಿಲ್ಲ ಅನ್ನೋದನ್ನ ನಮ್ಗೆ ಇಲ್ಲಿ ವಿಶೇಷವಾದಂತ ರೀತಿಯಲ್ಲಿ ಅರ್ಥ ಮಾಡ್ಕೋಬಹುದು. ಯಾಕೆ ಯೇಸು ಕ್ರಿಸ್ತರು ಇಂಟ್ರಡ್ಯೂಸ್ ಮಾಡ್ಕೊಂಡಿಲ್ಲ ನಾನೇ ಮೆಸ್ಸಿಯಾ ಅಂತ ಅನ್ಬಿಟ್ಟು? ಪ್ರಿಯ ಸಹೋದರ ಮತ್ತು ಸಹೋದರರೇ, ಇದು ದೇವರ ಒಂದು ಯೋಜನೆ ಆಗಿರೋದ್ರಿಂದ ಯೇಸು ಕ್ರಿಸ್ತರು ಎಲ್ಲೂ ಕೂಡ ಹೊರಪಡಿಸಿಲ್ಲ. ಬಟ್ ಯೇಸು ಕ್ರಿಸ್ತರು ಮಾತಾಡುವಂತ ಶೈಲಿ, ಅವ್ರು ಹೇಳ್ತಿದ್ದಂತ ಒಂದು ವಿಚಾರಗಳನ್ನ ನೋಡಿ, ಈ ರೀತಿ ಯಾರು ಕೂಡ ಇದುವರೆಗೂ ಕೂಡ ಇಸ್ರೇಲ್ ಜನಾಂಗದ ಮಧ್ಯದಲ್ಲಿ ಯಾರು ಕೂಡ ಬಂದಿಲ್ಲ ಅಂತ ಅನ್ಬಿಟ್ಟು ಗೊತ್ತಾಗಿ ಇದ್ರೆ ಈತನೇ ಮೆಸ್ಸಿಯ ಆಗಿರಕ್ ಸಾಧ್ಯ. ಇಷ್ಟೊಂದು ಅದ್ಭುತ ಕಾರ್ಯಗಳನ್ನ ಮೆಸ್ಸಿಯನು ಕೂಡ ಮಾಡಕ್ ಸಾಧ್ಯ ಆಗ್ತಿರಲ್ಲ. ಆ ರೀತಿ ಯೇಸು ಕ್ರಿಸ್ತರು ಮಾಡ್ತಾ ಇದ್ದಾರೆ ಅನ್ಬಿಟ್ಟು ಇವರೇ ಮೆಸ್ಸಿಯ ಅಂತ ಅನ್ಬಿಟ್ಟು ಎಲ್ರಿಗೂ ಕೂಡ ಅವರ ಒಂದು ಜೀವನದ ಅಂತ್ಯ ಭಾಗದಲ್ಲಿ ಅವ್ರಿಗೆಲ್ಲರಿಗೂ ಕೂಡ ಅರ್ಥ ಆಗ್ತಾ ಇದೆ. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಏನಕ್ಕಂದ್ರೆ ಪೇತ್ರು ಯಾವಾಗ ಹೇಳ್ತಾನೆ ಅಂತ ನಾವು ನೋಡ್ಬೇಕಾದ್ರೆ ಯೇಸು ಕ್ರಿಸ್ತರು ಇನ್ನೊಂದ್ ಸ್ವಲ್ಪ ವರ್ಷಗಳ ಕಾಲ ಇರ್ಬೇಕು ಅಷ್ಟೇನೆ. ಆ ಸಂದರ್ಭದಲ್ಲಿ ಹೇಳ್ತಾನೆ, ಸ್ಟಾರ್ಟಿಂಗ್ ಅಲ್ಲೇ ಹೇಳ್ತಾನೆ ಪೇತ್ರು. ಸೊ ಇವ್ರಿಗೆಲ್ಲರಿಗೂ ಏನ್ ಅರ್ಥ ಆಗ್ತಾ ಇದೆ ಅಂತಂದ್ರೆ, ಯೇಸು ಕ್ರಿಸ್ತರು ಮೆಸ್ಸಿಯಾ ಅಂತ ಯೇಸು ಕ್ರಿಸ್ತರು ಗೊತ್ತಿದ್ರು ಕೂಡ ಇವ್ರಿಗೆ ಗೊತ್ತಾಗಿರೋದು ಅಂತ್ಯ ಕಾಲದಲ್ಲಿ. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಸೊ ಇದನ್ನೆಲ್ಲ ನಾವು ನೋಡ್ಬೇಕಾದ್ರೆ ನಮಗೂ ಕೂಡ ಒಂದು ಆಶ್ಚರ್ಯ ಏನಂತಂದ್ರೆ, ನಾವು ಬರೀ ಬೈಬಲ್ನ ಓದೋದಲ್ಲ, ಸ್ಟಡಿ ಮಾಡೋದ್ರಲ್ಲೇ ನಮ್ಗೆ ತುಂಬಾ ಅಂಶಗಳನ್ನ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗಿರುತ್ತೆ. ನೆಕ್ಸ್ಟ್ ಪ್ಯಾರ ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರ, ದಿವ್ಯಾ ಸಿಸ್ಟರ್ ರೀಡ್ ಮಾಡ್ತೀರಾ? ಓಕೆ ಬ್ರದರ್. ಹೀಗಿರುವಲ್ಲಿ ಆತನು ತನ್ನ ಶಿಷ್ಯರು ಇದನ್ನು ತಿಳುಕೊಂಡಿರಬೇಕೆಂದು ಬಯಸಿ ಆತನು ಈ ಪ್ರಸ್ತಾವನೆಯನ್ನು ಹೀಗೆ ಕೇಳುವುದರ ಮೂಲಕ ಆರಂಭಿಸಿದ್ದನು. ಜನರು ನನ್ನನ್ನು ಯಾರು ಅನ್ನುತ್ತಾರೆ? ಕೆಲವರು ಆತನು ಸ್ನಾನಿಕನಾದ ಯೋಹಾನನೇ ಸತ್ತವರೊಳಗಿಂದ ಎದ್ದು ಬಂದಿದ್ದಾನೆ ಎಂದು ಆಲೋಚಿಸುವರು. ಬೇರೆಯವರು ಎಲಿಯನೇ ಸತ್ತವರೊಳಗಿಂದ ಎದ್ದು ಬಂದಿರುವನು ಎಂದು ಎಣಿಸಿರುವರು. ಹಾಗೂ ಇತರರು ಬೇರೆ ಪ್ರವಾದಿಗಳಲ್ಲಿ ಈತನು ಬಹುಶಃ ಒಬ್ಬನಾಗಿರಬಹುದೆಂದು ಆಲೋಚಿಸಿದ್ದರು ಎಂಬ ಒಂದು ಉತ್ತರವನ್ನು ಆತನು ಪಡಕೊಂಡಿದ್ದನು. ಅನಂತರ ಈ ಪ್ರಸ್ತಾಪವು ಮುಖ್ಯ ಭಾಗಕ್ಕೆ ತಲುಪಿತ್ತು. ಆದರೆ ನೀವು ನನ್ನನ್ನು ಯಾರು ಅನ್ನುತ್ತೀರಿ? ಭಕ್ತನಾದ ಪೇತ್ರನು ಉತ್ತರವಾಗಿ ಹೀಗೆ ಹೇಳಿದ್ದನು, ನೀನು ಕ್ರಿಸ್ತನು, ಜೀವ ಸ್ವರೂಪನಾದ ದೇವರ ಕುಮಾರನು. ಯೇಸುವು, ಯೋನನ ಮಗನಾದ ಸಿಮೋನನೇ, ನೀನು ಧನ್ಯನು. ಈ ಗುಟ್ಟು ನಿನಗೆ ತಿಳಿಸಿದವನು ನರ ಮನುಷ್ಯನಲ್ಲ,
ಪರಲೋಕದಲ್ಲಿರುವ ನನ್ನ ತಂದೆಯೇ ತಿಳಿಸಿದನು ಎಂದು ಹೇಳಿ ಇದು ಸರಿಯಾದುದೆಂದು ಒಪ್ಪಿಕೊಂಡಿದ್ದನು. ಥ್ಯಾಂಕ್ ಯು ಬ್ರದರ್. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಇಲ್ಲಿ ಹಲವಾರು ಜನ ಅಷ್ಟೊಂದು ವರ್ಷಗಳ ಕಾಲ ಯೇಸು ಕ್ರಿಸ್ತ ಇರೋದ್ರಿಂದ ಕೆಲವರು ಏನ್ ಅನ್ಕೋಬಿಟ್ಟಿದ್ರು ಅಂತಂದ್ರೆ, ಹಳೆ ಪಿತೃಗಳೆಲ್ಲ ಸತ್ತೋಗಿದ್ರಲ್ಲ, ಅದರಲ್ಲಿ ಮತ್ತೆ ಪುನರುತ್ಥಾನ ಆಗಿ ಬಂದಿರೋ ಒಬ್ಬ ವ್ಯಕ್ತಿ ಅನ್ನೋ ತರ ಭಾವಿಸ್ತಿದ್ರು. ಇನ್ನೊಬ್ಬ ಹೊಸ ಪ್ರವಾದಿ ಅಂತ ಅನ್ಕೋಬಿಟ್ಟಿದ್ರು. ಕೆಲವರು ಎಲಿಯ ಅಂತಾನೆ ಅನ್ಕೋಬಿಟ್ಟಿದ್ರು. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಈ ರೀತಿ ಎಲ್ಲ ಅವ್ರವ್ರದೇ ಆದಂತ ಒಂದು ಆಲೋಚನೆಗಳು ಯೇಸು ಕ್ರಿಸ್ತರ ಕಿವಿಗ್ ಬಿದ್ದಿತ್ತು. ಬಟ್ ಯೇಸು ಕ್ರಿಸ್ತರ ಬಗ್ಗೆ ಮೆಲ್ಕಾಕದೆ ಆಗ್ಲಿ, ಇಲ್ಲ ಇಲ್ಲ ತಪ್ಪು ನೀವ್ ಅನ್ಕೊಂಡಿರೋ ತಪ್ಪು, ನಾವ್ ದೇವ್ರ ಮಗ, ನನ್ ಮೆಸ್ಸಿಯ, ನಾನ್ ನಿಮ್ಗೆಲ್ಲ ರಾನ್ಸಮ್ ಕೊಡಕ್ ಬಂದಿದ್ದೀನಿ ಅನ್ಬಿಟ್ಟು ಎಲ್ಲೂ ಬಹಿರಂಗ ಪಡಿಸಿಲ್ಲ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಅವರ ಪೂರ್ತಿ ಕಂಪ್ಲೀಟ್ ಪ್ರಾಜೆಕ್ಟ್ ನ ಎಂಡ್ ಆಗೋವರ್ಗು ಕೂಡ ಇಡೀ ಲೋಕಕ್ಕೆ ಬಿಟ್ಕೊಟ್ಟಿಲ್ಲ. ಬಟ್ ಯೇಸು ಕ್ರಿಸ್ತರು ಅಷ್ಟೊಂದು ಪ್ರೀತಿ ಮಾಡ್ತಿದ್ದಂತ ಶಿಷ್ಯಂದಿರ ಮಧ್ಯದಲ್ಲಿ ಈ ಒಂದು ವಿಚಾರನ ಹಂಚ್ಕೊಂತಾರೆ. ಯಾಕೆಂದ್ರೆ ಯೇಸು ಕ್ರಿಸ್ತರ ಒಂದು ಒಡನಾಟ ಮನುಷ್ಯನಾಗಿದ್ದಾಗ ಇದ್ದಿದ್ದೇ ಯಾರ ಬಳಿ ಅಂತಂದ್ರೆ ಅಪೊಸ್ತಲರ ಸಂಗಡ. ಈ 12 ಮಂದಿ, ವಿಶೇಷವಾಗಿ ಈ ಒಂದು 12 ಮಂದಿ ಮೇಲೆ ಅಪಾರವಾದಂತ ನಂಬಿಕೆ, ಅಪಾರವಾದಂತ ಪ್ರೀತಿ ಯೇಸು ಕ್ರಿಸ್ತರು ತೋರಿಸ್ತಾ ಇದ್ರು. ಹಾಗಿರೋದ್ರಿಂದ ಇವ್ರ ಮಧ್ಯದಲ್ಲಿ ನಿಮ್ಮ ಒಂದು ಗ್ರಹಿಕೆ ಏನು, ನಿಮ್ಮ ಒಂದು ಆಲೋಚನೆ ಏನು, ನಾನು ಯಾರು ಅಂತ ನಿಮ್ಗೇನ್ ಅನ್ಸುತ್ತೆ ಅನ್ನೋ ತರ ಕೇಳಿದಾಗ ತಕ್ಷಣ ಉತ್ತರ ಕೊಟ್ಟಂತ ವ್ಯಕ್ತಿ ಪೇತ್ರು. ಪ್ರಿಯರೇ, ಸೊ ಈ ಒಂದು ಪೇತ್ರು ಹೇಳ್ತಿರುವಂತ ಒಂದು ಮಾತು ನಿಜವಾಗ್ಲೂ ದೇವ ಸ್ವರೂಪರ ಅಂದ್ರೆ ತಂದೆ ದೇವರಿಂದನೇ ಅನುಗ್ರಹಿಸಿರೋದು ಅಂತ ಅನ್ಬಿಟ್ಟು. ಸೊ ಬರೀ ಪೇತ್ರದ್ ಒಬ್ಬಂದೇನೆ ಈ ಒಂದು ಆಲೋಚನೆ ಅಂದ್ರೆ ಇಲ್ಲ ರೀ, ಇವ್ರದ್ದು ಅಲ್ದಂತೆನೆ ಅಲ್ಲಿದ್ದಂತ ಎಲ್ಲಾ ಶಿಷ್ಯಂದಿರದು ಇದೇ ಒಂದು ಆಲೋಚನೆ ಆಗಿತ್ತು. ಏನಕ್ಕೆ ಅಂತಂದ್ರೆ ಪೇತ್ರು ಧೈರ್ಯವಾಗಿ ಮಾತಾಡ್ತಿದ್ರೆ, ಬಟ್ ಬೇರೆಯವರೆಲ್ಲರೂ ಕೂಡ ಕರೆಕ್ಟ್ ಆಗಿ ಇದ್ರು ಕೂಡ ಮಾತಾಡಕ್ಕೆ ಹೆದರ್ಕೊಂತಾ ಇದ್ರು. ಪ್ರಿಯರೇ, ಬಟ್ ಪೇತ್ರಲ್ಲಿ ಇದ್ದಂತ ಒಂದು ಆಸಕ್ತಿನ ಯೇಸು ಕ್ರಿಸ್ತರು ಗ್ರಹಿಸಿ ಅವ್ರಿಗೆ ಒಂದ್ ಒಳ್ಳೆ ಬಿರುದನ್ನ ದಯಪಾಲಿಸಿದ್ರು ಅನ್ನೋದನ್ನ ನಾವಿಲ್ಲಿ ತಿಳ್ಕೋಬಹುದು. ನೋಡ್ಬೇಕಾದ್ರೆ ಯೋನನ ಮಗನಾದಂತ ಸೀಮೋನನಿ ಅನ್ಬಿಟ್ಟು ಅವ್ರನ್ನ ರೆಕಗ್ನೈಸ್ ಮಾಡ್ತಾರೆ. ಸೊ ಇಷ್ಟೊಂದು ಅಪಾರವಾಗಿ ಕರಿಬೇಕಾದ್ರೆ, ಅವ್ರ ಹಿನ್ನೆಲೆನ ಹೇಳ್ಬೇಕಾದ್ರೆ ಯೇಸು ಕ್ರಿಸ್ತರಿಗೂ ಒಂದು ತೃಪ್ತಿಯಾಗಿದೆ. ಏನಕ್ಕಂದ್ರೆ ಅವ್ರು ಬಂದಂತ ಒಂದು ಸಂಗತಿ ಇಡೀ ಲೋಕ ವಿಚಾರಗಳನ್ನೆಲ್ಲರಿಗೂ ಕೂಡ ರ್ಯಾನ್ಸಮ್ನ ಕೊಡ್ಬೇಕು ಅಂತಂದ್ರೆ ಸಾಧಾರಣವಾದಂತ ಒಂದು ವಿಚಾರ ಅಲ್ಲ ರೀ, ತುಂಬಾ ಒಂದು ಇತ್ತು. ಮತ್ತೆ ಇಸ್ರೇಲ್ ಜನಾಂಗಕ್ಕೆ ಇಡೀ ಧರ್ಮಶಾಸ್ತ್ರದ ಬಗ್ಗೆ ಜ್ಞಾನನ ಅರಿವಿನ ತಿಳಿಸ್ಬೇಕಾಗಿತ್ತು. ಅದು ಅಲ್ಲದಂತಾನೆ ಇಡೀ ಇಸ್ರೇಲ್ ಜನಾಂಗ ಮಧ್ಯದಲ್ಲಿ ಕ್ರಿಸ್ತರ ಒಂದು ನಂಬಿಕೆನ ವೃದ್ಧಿಪಡಿಸ್ಬೇಕಾಗಿತ್ತು. ಎಲ್ರೂ ಕೂಡ ಒಂದು ತಪ್ಪಾದಂತ ಒಂದು ಬೋಧನೆಗೆ, ಪರಿಸಾಯರ ಒಂದು ಕಲ್ಮಶವಾದಂತ ಒಂದು ಬೋಧನೆಗೆ, ಶಾಸ್ತ್ರಿಗಳ ಒಂದು ತಪ್ಪಾದಂತ ಒಂದು ಆಲೋಚನೆಗಳಿಗೆ ಒಳಬಿಟ್ಟಿದ್ದರು. ಇವ್ರನ್ನೆಲ್ಲ ಸರಿಯಾದ ಮಾರ್ಗಕ್ಕೆ ತರೋದಕ್ಕೆ ಯೇಸು ಕ್ರಿಸ್ತರು ಆ ಸಂದರ್ಭದಲ್ಲೇ ಬರೋದು ಸೂಕ್ತವಾಗಿತ್ತು. ಮತ್ತೆ 12 ಜನ ಮಧ್ಯದಲ್ಲಿ ಈ ಒಂದು ಸಂಗತಿ ನಡೆಸಿದ್ದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ನೆಕ್ಸ್ಟ್ ಪ್ಯಾರಾ ರೀಡ್ ಮಾಡೋಣ. ನವಿತಾ ಸೂಸನ್ ರೀಡ್ ಮಾಡ್ತೀರಾ? ಬ್ರದರ್. ಅಂದಿನಿಂದ ಯೇಸುವು ತನ್ನ ಪ್ರಿಯರಾದ 12 ಮಂದಿಗೆ ತನ್ನ ಮುಂದಿರುವ ಅನುಭವಗಳ ಬಗ್ಗೆ ವಿವರಿಸಲು ಆರಂಭಿಸಿದ್ದನು. ಹೇಗೆಂದರೆ, ದೇವರ ರಾಜ್ಯವು ಹೇಗೆ ಯೆಹೂದ್ಯರಿಗೆ ಔಪಚಾರಿಕವಾಗಿ ಕೊಡೋಣವಾಗುವುದು ಹಾಗೂ ಅವರ ಪ್ರತಿನಿಧಿಗಳಾದ ಹಿರಿಯರು, ಮಹಾಯಾಜಕರುಗಳು ಆತನನ್ನು ಹೇಗೆ ನಿರಾಕರಿಸುವರು, ಆತನು ಹೇಗೆ ಕೊಲ್ಲಲ್ಪಟ್ಟು ಆನಂತರ 3ನೇ ದಿನದಲ್ಲಿ ಎದ್ದು ಬರುವನು, ಆತನು ತನ್ನ ಮರಣದ ಬಗ್ಗೆ ಬಹು ಒತ್ತು ಕೊಟ್ಟು ಹೇಳಿಕೆ ನೀಡಿದ್ದನು ಹಾಗೂ ಆತನ ಶಿಷ್ಯರು ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದರು. ತನ್ನ ಭವಿಷ್ಯದ ಬಗ್ಗೆ ತಾನು ಇಂಥ ದೃಷ್ಟಿಯುಳ್ಳವನಾಗಿರುವುದು ನಮ್ಮ ಕರ್ತನಿಗೆ ಅಪಕೀರ್ತಿ ತರುವುದೆಂದು ಎಣಿಸಿ ಯೂದನು ಕೋಪಗೊಂಡು ನಿರಾಶನಾಗಿದ್ದನು. ಮತ್ತು ಅಪೊಸ್ತಲರಿಗೂ ಸಹ ಇದು ಅಪಕೀರ್ತಿಯುಂಟು ಮಾಡುವುದು. ಯಾಕೆಂದರೆ ಯೇಸುವು ಇಂಥ ವಿಷಯಗಳನ್ನು ನಿರೀಕ್ಷಿಸುತ್ತಿದ್ದರೆ ಇವು ಆತನ ಮಾರ್ಗವನ್ನು ಬದಲಿಸುವಂತೆ ಮಾಡಿ ನಿಯಂತ್ರಿಸುವುದು ಮತ್ತು ಬೇಗನೆ ಆತನಿಗೆ ನಾಶನವು ಸಂಭವಿಸುವುದು. ಅಲ್ಲದೆ ಆತನು ಪದೇ ಪದೇ ಬೋಧಿಸಿ ಅವರಲ್ಲಿ ಹುಟ್ಟುಹಾಕಿದ್ದ ಅವರ ನಿರೀಕ್ಷೆಗಳು, ಅಂದರೆ ಆತನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವುದು ಮುಂತಾದವುಗಳು ಭಗ್ನವಾಗುವುದು. ಥ್ಯಾಂಕ್ ಯು ಬ್ರದರ್. ಸೊ ಪ್ರೀತಿಯ ಸಹೋದರ ಸಹೋದರರೇ, ಯೇಸು ಕ್ರಿಸ್ತರು ನಾವು ಮೇಲ್ಕಂಡ ರೀತಿಯಲ್ಲಿ ತುಂಬಾ ಪ್ರೀತಿ ಮಾಡಿದೆ ಈ 12 ಮಂದಿನ. ಈ ಒಂದು 12 ಮಂದಿ ಯಾವ ರೀತಿ ಅವ್ರನ್ನ ನಡ್ಸ್ಕೊಂಡ್ ಬಂದ್ರು ಅಂತಂದ್ರೆ, ಈಗ ನೋಡಿ, ನನ್ಗೆ ಇಂಥ ಒಂದು ಶಿಕ್ಷೆಗೆ ನಾನು ಒಳಗಾಗ್ತೀನಿ, ಈ ರೀತಿ ನನ್ಗೆ ಒಂದು ದಂಡನೆಗಳನ್ನ ಹಾಕ್ತಾರೆ, ಇದೇ ತರ ನಿಮ್ಮಲ್ಲೂ ಕೂಡ ಆಗುವಂತ ಒಂದು ಸಾಧ್ಯತೆ ಇರುತ್ತೆ. ಆದ್ರೆ ನಿಮ್ಮ ನಂಬಿಕೆ ವೃದ್ಧಿ ಆಗ್ಲಿ, ನಂಬಿಕೆನ ಬಿಡ್ಕೊಳ್ಬೇಡಿ ಅಂತ ಅನ್ಬಿಟ್ಟು ಎಲ್ಲಾ ರೀತಿಯಲ್ಲೂ ಕೂಡ ಅವ್ರನ್ನ ಸಿದ್ಧತೆಯನ್ನ ಮಾಡ್ತಾ ಇದಾರೆ. ಪ್ರಿಯರೇ, ಹೇಗೆ
ಈ ಒಂದು ಲೋಕದಲ್ಲಿ ಸೈನಿಕರನ್ನ ಯಾವ ರೀತಿ ಅವ್ರನ್ನ ಟ್ರೈನಿಂಗ್ ನ ಕೊಡ್ತಾರೋ ಅದಕ್ಕಿಂತ 100ರಷ್ಟು ಪ್ರತಿಫಲವಾಗಿ ಯೇಸು ಕ್ರಿಸ್ತರು ಏನ್ ಮಾಡಿದ್ದಾರೆ ಅಂತಂದ್ರೆ ಶಿಷ್ಯಂದಿರ ಮಧ್ಯದಲ್ಲಿ ಟ್ರೈನಿಂಗ್ ನ ಕೊಟ್ಟಿದ್ದಾರೆ ಪ್ರಿಯರೇ. ಅವರು ಕೊಟ್ಟಂತ ಒಂದು ವಿಶೇಷವಾದಂತ ಒಂದು ಟ್ರೈನಿಂಗ್ ಮುಖಾಂತರ ಏನಾಗಿದ್ದಾರೆ ಅಂದ್ರೆ ಅವರೆಲ್ಲರೂ ಕೂಡ ಈಗ್ಲೂ ಕೂಡ ನಮ್ಗೆ ಏನಾಗಿದ್ದಾರೆ ಅಂದ್ರೆ ಮಾರ್ಗನ ತೋರಿಸಿದ್ದಾರೆ ಪ್ರೀತಿಯ ಸಹೋದರ ಮತ್ತು ಸಹೋದರರೇ. ಇಷ್ಟೆಲ್ಲ ಅಂಶಗಳನ್ನ ನಾವು ನೋಡ್ಬೇಕಾದ್ರೆ ಈ 12 ಮಂದಿ ಶಿಷ್ಯಂದಿರಿಗೆ ಸಾಧಾರಣವಾದಂತ ಒಂದು ಪದವಿ ಇಲ್ಲ, ತುಂಬಾ ಒಂದು ಶ್ರೇಷ್ಠವಾದಂತ ಒಂದು ಪದವಿನ ದೇವರು ಕೊಟ್ಟಿದ್ದಾರೆ, ಮತ್ತೆ ಯೇಸು ಕ್ರಿಸ್ತ ಕೂಡ ಅಂಗೀಕಾರ ಮಾಡಿದ್ದಾರೆ ಅಂದ್ಬಿಟ್ಟು ನಾವು ನೋಡ್ತಾ ಇದ್ದೀವಿ. ಬಟ್ ಇದಾದ್ಮೇಲೆ ನಮ್ಗೆ ಬರುವಂತ ಒಂದು ವಿಚಾರ ನೋಡಿ, ನೆಕ್ಸ್ಟ್ ಪ್ಯಾರ ರೀಡ್ ಮಾಡಿ, ನನ್ ಕಷ್ಟ ಅದನ್ನೇ ಕಂಟಿನ್ಯೂ ಮಾಡ್ಬಿಡಿ ಕಷ್ಟ. ಓಕೆ. ಅಪೊಸ್ತಲರೆಲ್ಲರೂ ನಿಸ್ಸಂಶಯವಾಗಿಯೂ ನಿರಾಶರಾಗಿದ್ದರು, ಆದರೆ ಕೇವಲ ಪೇತ್ರನು ಹೀಗೆ ವ್ಯಕ್ತಪಡಿಸಲು ಧೈರ್ಯಗೊಂಡಿದ್ದನು, ಸ್ವಾಮಿ, ದೇವರು ನಿನ್ನನ್ನು ಕಾಯಲಿ, ನಿನಗೆ ಹೀಗೆ ಎಂದಿಗೂ ಆಗಬಾರದು. ನಾವೆಲ್ಲರೂ ತಿಳಿದಿರುವಂತೆ ನೀನು ಮೆಸ್ಸಿಯನಾಗಿ ಇಸ್ರಾಯೇಲ್ ಸಿಂಹಾಸನವನ್ನು ಪಡಕೊಂಡು ಮತ್ತು ಹೀಗೆ ಕಡೆಯಲ್ಲಿ ಭೂಲೋಕ ಸಿಂಹಾಸನವನ್ನು ಪಡಕೊಂಡವನಾಗಿ ಭೂಲೋಕದ ಎಲ್ಲಾ ಜನಾಂಗಗಳಿಗೆ ಆಶೀರ್ವಾದವನ್ನು ಉಂಟು ಮಾಡುವಿ. ಅಲ್ಲದೆ ನೀನು ವಾಗ್ದಾನ ಮಾಡಿರುವಂತೆ ನಿನ್ನ ಸಿಂಹಾಸನದಲ್ಲಿ ನಾವು ನಿನ್ನೊಂದಿಗಿರುವೆವು. ಇಲ್ಲಿ ಅಪೋಸ್ತಲರ ಒಂದು ಆಲೋಚನೆ ಏನಾಗಿತ್ತು ಅಂತಂದ್ರೆ, ತಕ್ಷಣ ಯೇಸು ಕ್ರಿಸ್ತರನ್ನ ನೋಡಿ ಅವ್ರು ಮಾಡಿದಂತ ಒಂದು ಕರ್ತವ್ಯ ಕಾರ್ಯ ವೈಚಿಕಾರ್ಯಗಳನ್ನೆಲ್ಲ ನೋಡಿ ಅಪೋಸ್ತಲರಲ್ಲಿ ಏನೋ ಒಂದು ಮನೋಭಾವ ಬಂದ್ಬಿಟ್ಟಿತ್ತು ಅಂತಂದ್ರೆ, ಡೈರೆಕ್ಟ್ ಯೇಸು ಕ್ರಿಸ್ತರು ರೋಮ್ ಸರ್ಕಾರನ ಬೆಳೆಸಿ ಈ ಒಂದು ಯಹೂದಿಗಳನ್ನೆಲ್ಲರನ್ನು ಕೂಡ ಸದೆ ಬಡ್ದಿ ಅವರು ರಾಜ್ಯಾಧಿಕಾರನ ತಗೋತಾರೆ. ಅವ್ರ ಸಂಗಡ ನಾವು ಕೂಡ 12 ಜನ ಎಲ್ರೂ ಕೂಡ ಏನ್ ಮಾಡ್ತೀವಿ ಅಂತಂದ್ರೆ ಒಂದೊಂದು ಮುಖ್ಯವಾದಂತ ಅಧಿಕಾರಿಗಳಾಗ್ಬಿಡ್ತೀವಿ ಅನ್ನೋ ತರ ಒಂದು ಆಲೋಚನೆ ಇತ್ತು ಅವರಲ್ಲಿ. ಇದಲ್ಲ ರೀ, ಇದು ದೇವರ ಆಲೋಚನೆ ಅಲ್ಲ. ದೇವರ ಆಲೋಚನೆ ಏನಾಗಿದೆ ಅಂತಂದ್ರೆ ಯೇಸು ಕ್ರಿಸ್ತರ ಒಂದು 2ನೇ ಬರುವಿಕೆಯಲ್ಲಿ ಈ ರೀತಿ ನಡೀಲಿ ಅಂತ ಅನ್ಬಿಟ್ಟು ದೇವರ ಒಂದು ಆಲೋಚನೆ. 1ನೇ ಬರುವಿಕೆಯಲ್ಲಿ ಫಸ್ಟ್ ರ್ಯಾನ್ಸಮ್ ಆಗ್ಲಿ ಅನ್ನೋದೇ ದೇವರ ಒಂದು ಆಲೋಚನೆ ಆಗಿತ್ತು. ಸೊ ಇದನ್ನ ಗ್ರಹಿಸ್ಕೊಂಡಂತ ಹಲವಾರು ಮಂದಿ ಹಲವಾರು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಮಾರು 3 ವರ್ಷಗಳ ಕಾಲ ತಗೊಂಡಿದ್ದಾರೆ ಪ್ರೀತಿಯ ಸಹೋದರ ಮತ್ತು ಸಹೋದರರೇ. ನೋಡಿ, ಯಾಕೆ ಈ ರೀತಿ ಆಗಿದೆ ಅಂತಂದ್ರೆ ಅವರಲ್ಲಿ ಮೊದಲನೇದಾಗಿ ಪವಿತ್ರಾತ್ಮನ ಒಂದು ಶಕ್ತಿ ಅವರು ಇರ್ಲಿಲ್ಲ. 2ನೇದೇನಾಗಿತ್ತು ಅಂತಂದ್ರೆ ಅವರ ಒಂದು ದೃಷ್ಟಿಕೋನ ಯೇಸು ಕ್ರಿಸ್ತನ ಒಂದು ದೃಷ್ಟಿಕೋನಕ್ಕೆ ಒಳ ಬೀಳ್ತಿರ್ಲಿಲ್ಲ. ಮತ್ತೆ ಅವರ ಒಂದು ನಂಬಿಕೆ ಇನ್ನೂ ಅಭಿವೃದ್ಧಿ ಆಗಿರ್ಲಿಲ್ಲ. ಆದ್ರಿಂದ ಯೇಸು ಕ್ರಿಸ್ತರು ಏನ್ ಮಾಡಿದ್ರು ಅಂತಂದ್ರೆ ಅವ್ರಿಗೆ ಟ್ರೈನಿಂಗ್ ನ ಕೊಟ್ಟು ಒಂದು ತರಬೇತಿನ ನೀಡಿ ಜ್ಞಾನವಂತರಾಗಿ ನಡ್ಕೊಳ್ಳೋ ತರ ಮಾಡಿ ಎಲ್ಲಾ ವಿಚಾರದಲ್ಲೂ ಅವ್ರಿಗೆ ಶುದ್ಧೀಕರಣನ ಮಾಡಿ ಕೊನೆಯದಾಗಿ ಅವ್ರಿಗೆ ಏನ್ ಮಾಡಿದ್ದಾರೆ ಅಂತಂದ್ರೆ ಒಂದು ಪವಿತ್ರಾತ್ಮನ ದಯಪಾಲಿಸಿದ್ದಾರೆ. ಅದಾದ್ಮೇಲೆ ಅವರು ಎಲ್ಲೂ ಕೂಡ ಹಿಂಜಾರ್ಲಿಲ್ಲ ಪ್ರೀತಿಯ ಸಹೋದರ ಮತ್ತು ಸಹೋದರರ. ಎಲ್ಲಾ ರೀತಿಯಲ್ಲೂ ದೇವರಿಗೂ ಮತ್ತೆ ಯೇಸು ಕ್ರಿಸ್ತರಿಗೂ ಒಂದ್ ಒಳ್ಳೆ ರೀತಿ ನಡ್ಕೊಂಡು ಹೋಗಿದ್ದನ್ನ ನಾವು ಹಿನ್ನೆಲೆಲ್ಲ ನಾವು ನೋಡ್ಕೊಂಡ್ ಬರ್ತಾ ಇದ್ವಿ. ಸೊ ಇದಾದ್ಮೇಲೂ ಕೂಡ ಇನ್ನೂ ಹಲವಾರು ವಿಚಾರಗಳಿದೆ ಸೈತಾನ ಬಗ್ಗೆ, ಮನುಷ್ಯನ ಬಗ್ಗೆ, ಮತ್ತೆ ಮಹತ್ವವಾದಂತ ಒಂದು ಪ್ರಶ್ನೆಗಳ ಬಗ್ಗೆ ಎಲ್ಲ ಪಾಠ ಇದೆ ಪ್ರಿಯರೇ. ಇದನ್ನ ನಾವು ಮುಂದಿನ ಒಂದು ವಾರ ನಾವು ನೋಡುವಂತರಾಗಿರೋಣ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರರೇ. ಕೊನೆಯದಾಗಿ ಒಂದಕ್ಕೆ ಪ್ರಾರ್ಥನೆ ಮಾಡಿ ಈ ಒಂದು ಊಟನ ನಾವು ಮುಕ್ತಾಯಗೊಳಿಸುವಂತರಾಗಿರೋಣ. ನಮ್ಮನ್ನ ಪ್ರಾರ್ಥನೆ ನಡೆಸಬೇಕಾಗಿ ಸಹೋದರ ಅಂತ ಮೋಹನ್ ರಾಜ್ ಮದರ್ನ ಕೇಳ್ಕೊಳ್ತೀನಿ. ಬ್ರದರ್, ಪ್ರಾರ್ಥನೆ ನಿನಗೆ ಸಲ್ಲಿಸುತ್ತೇವೆ. ಇಲ್ಲಿವರೆಗೂ ನಾವು ನಿನ್ನ ವಾಕ್ಯ ಹೇಳುವಂತೆ ಕಲಿತುಕೊಳ್ಳುವಂತ ಬಗ್ಗೆ ಎಲ್ಲರಿಗೂ ತಿಳಿಸಿಕೊಟ್ಟಿದ್ದೀನಿ. ಸ್ತೋತ್ರ. ತಿಳಿಸಿಕೊಟ್ಟಂತ ಒಳ್ಳೆ ನಿಮಗೆ ಅವರನ್ನು ಬಲಪಡಿಸಿ, ಇನ್ನೂ ಜ್ಞಾನದಲ್ಲಿ ಅವ್ರು ನಡೆಸರಿ, ಅವ್ರನ್ನ ಆಶೀರ್ವದಿಸಿ ಬೇಡ್ಕೊಳ್ತೇವೆ. ಮಾತ್ರವಲ್ಲದೆ ಸೇರಿ ಬಂದ ಸಹೋದರ ಸಹೋದರಿಯರು ಅವರೆಲ್ಲರನ್ನು ಕೂಡ ನೀವು ಎಲ್ಲರೂ ಕಲ್ತುಕೊಂಡು ಇನ್ನೊಬ್ರಿಗೆ ಹೇಳುವಂತ ಜ್ಞಾನದಲ್ಲಿ ನಮ್ಮೆಲ್ಲರೂ ನಡೆಸಿ ಅಂತ ಬೇಡಿಕೊಡ್ತೇವೆ. ಈ ರಾತ್ರಿ ನಮಗೆ ಸುಖಕರ ನಿದ್ರೆಯನ್ನು ಕೊಟ್ಟು ನಾಳಿನ ಒಂದು ಹೊಸ ದಿನವನ್ನು ನಮ್ಮೆಲ್ಲರಿಗೆ ದಯಪಾಲಿಸಬೇಕೆಂದು ನಿನ್ನ ಒಬ್ಬನೇ ಕುಮಾರ ನಮ್ಮ ರಕ್ಷಕನ ನಮ್ಮ ಒಡೆಯನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್. ನಮಸ್ತೆ ಎಲ್ಲ Thank you, brothers brother. sisters. ಥ್ಯಾಂಕ್ ಯು ಬ್ರದರ್. Namaste all brothers and sisters.
ಬ್ರದರ್ ಸಿಸ್ಟರ್ ಬ್ರದರ್ ಸಿಸ್ಟರ್ ನಮಸ್ತೆ. ನಮಸ್ತೆ. ಸರಿ, ನಮಸ್ತೆ. ನಮಸ್ತೆ ಬ್ರದರ್ ಇಲ್ಲ ಬ್ರದರ್ ಸಿಸ್ಟರ್ ನಮಸ್ತೆ. ಗುಡ್ ನೈಟ್ ಬ್ರದರ್. ಎಲ್ಲ ಬ್ರದರ್ ಸಿಸ್ಟರ್ಗೆ ನಮಸ್ತೆ. ನಮಸ್ತೆ. ಗುಡ್ ನೈಟ್. ಬಾಯ್ ಬ್ರದರ್ ಅಂಡ್ ಸಿಸ್ಟರ್. ಬಾಯ್ ಬ್ರದರ್. ಬಾಯ್ ಬ್ರದರ್. ಬಾಯ್ ಬಾಯ್ ಬ್ರದರ್. ಬಾಯ್. ಬಾಯ್ ಬ್ರದರ್. ಮಂಜುಳಾ ಸಿಸ್ಟರ್ ನಮಸ್ತೆ. ಸರೋಜಾ ಸಿಸ್ಟರ್ ನಮಸ್ತೆ. ಸಾಗರ್ ಬ್ರದರ್ ನಮಸ್ತೆ. ಬಾಯ್. ನಮಸ್ತೆ ಬ್ರದರ್. ನಮಸ್ತೆ. ಓಕೆ. ಗುಡ್ ನೈಟ್ ಬ್ರದರ್. ಬಾಯ್.